ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಅಂದ್ರೆ 9th ಜೂನ್ ಸೆಕೆಂಡ್ ಶಿಫ್ಟ್ ಅಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದು ಖುಷಿಯ ವಿಚಾರ ಏನು ಅಂದರೆ, ನಾವು ಇಲ್ಲಿವರೆಗೂ ಯಾವ್ದ್ಯಾವುದು ಅನಲೈಸಿಸ್ ಮಾಡಿದ್ವಲ್ವಾ, ಲೈಕ್ ಇವಾಗ RPF ಕಾನ್ಸ್ಟೇಬಲ್ ಅಲ್ಲಿ ಕೂಡ ಎಷ್ಟೋ ಪ್ರಶ್ನೆಗಳು ನೆಕ್ಸ್ಟ್ ಬೇರೆ ಬೇರೆ ಶಿಫ್ಟಲ್ಲಿ ರಿಪೀಟ್ ಆಗಿದ್ವು. ಹಾಗೆ SSC GD ಮಾಡಿದ್ವಿ. SSC GD ಕೂಡ ಸಾಕಷ್ಟು ಮೋಸ್ಟ್ ಸಕ್ಸಸ್ಫುಲ್ ಅನಲೈಸಿಸ್ ಯಾವುದು ಅಂತಂದರೆ ಈ SSC GD ಸೆಕೆಂಡ್ ಬರೋದೇ RPF ಕಾನ್ಸ್ಟೇಬಲ್, ಸರಿನಾ? ಸೊ ಇವಾಗ ಇದನ್ನು ಕೂಡ ಅಷ್ಟು ಸಕ್ಸಸ್ಫುಲ್ ಆಗಿ ಸ್ವಲ್ಪ ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ನಾವು ಯಾವ್ದು ಅನಲೈಸಿಸ್ ಮಾಡ್ತಾ ಇದೀವಲ್ವಾ, ಯಾವ ರೀತಿ ನಾವು ಥಿಂಕ್ ಮಾಡ್ತಾ ಇದೀವಿ ಅದೇ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ, ಸರಿನಾ? ಅದೊಂದು ಖುಷಿಯ ವಿಚಾರ ಅಂತ ನಾವು ಹೇಳಬಹುದು. ಸೊ ಏನು ಇವಾಗ ನಿನ್ನೆನೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಿನ್ನೆನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ವಿ. ಏನು ಅಪ್ಲೋಡ್ ಮಾಡಿದ್ವಿ ಅಂದರೆ, ಈ CM ಗವರ್ನರ್ಸ್ಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಸೊ ಅದಕ್ಕೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದ್ದೆ. ಸೊ ಜಸ್ಟ್ ನಾನು ಲಾಸ್ಟ್ಗೆ ಒಂದು ಮಾತು ಕೂಡ ಹೇಳಿದ್ದೀನಿ, ಜಸ್ಟ್ ಇದು ಸುಮ್ಮನೆ ಒಂದು 30 ನಿಮಿಷದ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಮಾಡಿದ್ದಾಗಿಲ್ಲ. ಇದು ನಿಜವಾಗ್ಲೂ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತವೆ ಅಂತ ಮಾಡಿದ್ದೀನಿ ಅಂತಲೇ ಹೇಳಿದ್ದೀನಿ, ಸರಿನಾ? ಸೊ ನಿಜವಾಗ್ಲೂ ಅದು ವರ್ತ್ ಆಗಿದೆ. ಇವತ್ತು ಅದರ ಮೇಲೆ 2 ಪ್ರಶ್ನೆಗಳು ಬಂದಿದ್ದಾವೆ, ಸರಿನಾ? ಸೊ ಹಾಗೆ ಬೇರೆ ಬೇರೆ ನಾವು ಇಲ್ಲಿವರೆಗೂ ಏನೇನು ನೋಡಿದ್ವಲ್ವಾ, ಆ ಎಲ್ಲ ಪ್ರಶ್ನೆಗಳು ಇಲ್ಲಿ ರಿಪೀಟ್ ಆಗಿದ್ದಾವೆ ಅಂತ ನಾವು ಹೇಳ್ಬೋದು. ಮ್ಯಾಕ್ಸಿಮಮ್ ರಿಪೀಟ್ ಅಂದರೆ ಇವಾಗ ಜಸ್ಟ್ ಇದೇ ಅನಲೈಸಿಸ್ ಇಂದ ರಿಪೀಟ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಈ RPF ಕಾನ್ಸ್ಟೇಬಲ್ ಏನು ಮಾಡಿದ್ವಲ್ವಾ ಅನಲೈಸಿಸು, ಸೊ ಅಲ್ಲಿಂದ ಹಾಗೆ SSC GD ಇಂದ ಮತ್ತೆ ಬೇರೆ ಬೇರೆ ಕ್ಲಾಸ್ಗಳು ಸ್ಟ್ಯಾಟಿಕ್ GK ಆಗಿರಲಿ ಮಾಡಿದ್ವಿ. ಹಾಗೆ ಈ RRB NTPC ರಿಲೇಟೆಡ್ ಈ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಕ್ಲಾಸ್ ಮಾಡಿದ್ವಲ್ವಾ, ಸೊ ಅಲ್ಲಿಂದ ಕೂಡ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಅದೊಂದು ಖುಷಿ ವಿಚಾರ. ಸೊ ಇದೇ ಖುಷಿಯಲ್ಲಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ನಯಾಬ್ ಸಿಂಗ್ ಸೈನಿ ಪ್ರಸ್ತುತ ಯಾವುದರ ಮುಖ್ಯಮಂತ್ರಿಯಾಗಿದ್ದಾರೆ ಅಂತ ಕೇಳಿದ್ದಾರೆ. ಯಾವ ಒಂದು ರಾಜ್ಯದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರಾಗಿದ್ದಾರೆ ಅಂತ. ಅಸ್ಸಾಂದು, ಮಣಿಪುರ್, ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇವಾಗ ಏನಾದರೂ ಈ ನಯಾಬ್ ಸಿಂಗ್ ಸೈನಿ ಅವರು ಅಸ್ಸಾಂದ ಮುಖ್ಯಮಂತ್ರಿ ಆದರೆ ನಮ್ಮ ಹೇಮಂತ್ ಅವರು ಎಲ್ಲಿ ಹೋಗಬೇಕು? ಹೇಮಂತ್ ಬಿಸ್ವಾ ಶರ್ಮಾ ಅವರು ಎಲ್ಲಿ ಹೋಗಬೇಕು? ಹೇಮಂತ್ ಬಿಸ್ವಾ ಶರ್ಮಾ ಯಾವ ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತ ನೋಡೋದಾದ್ರೆ, ಈ ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂದರೆ ಹೇಮಂತ್ ಬಿಸ್ವಾ ಶರ್ಮಾ ಅನ್ನೋರು. ಹಾಗೆ ಮಣಿಪುರ ರಾಜ್ಯದ ಮುಖ್ಯಮಂತ್ರಿ ಯಾರಿದ್ದಾರೆ? ನಯಾಬ್ ಸಿಂಗ್ ಸೈನಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಇವಾಗ ಪ್ರಸ್ತುತ ಅಲ್ಲಿ 356ನೇ ವಿಧಿ ಜಾರಿಯಲ್ಲಿದೆ. ಮೀನ್ಸ್ ರಾಷ್ಟ್ರಪತಿ ಆಡಳಿತ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ. ಎಲ್ಲಿ? ಮಣಿಪುರದಲ್ಲಿ. ಸೊ ಅಲ್ಲಿ ಪ್ರಸ್ತುತ ಮುಖ್ಯಮಂತ್ರಿನೇ ಇಲ್ಲ, ಅಲ್ಲಿ ಇಂಟು ಹಾಕಬೇಕಷ್ಟೇ, ಮುಖ್ಯಮಂತ್ರಿನೇ ಇಲ್ಲ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಈ ಹರಿಯಾಣದಲ್ಲಿ ನೋಡೋದಾದ್ರೆ, ಅದಾದ ನಂತರ ನೆಕ್ಸ್ಟ್ ಜಮ್ಮು ಕಾಶ್ಮೀರವನ್ನು ನೋಡ್ಬಿಡೋಣ ಅಲ್ಲ. ಜಮ್ಮು ಕಾಶ್ಮೀರದಲ್ಲಿ ಪ್ರಸ್ತುತ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅಂದರೆ ಓಮರ್ ಅಬ್ದುಲ್ಲಾನವರಾಗಿದ್ದಾರೆ. ಮತ್ತೆ ನಯಾಬ್ ಸಿಂಗ್ ಸೈನಿ ಅಲ್ಲಿ ಹೋದರೆ ಮತ್ತೆ ಹರಿಯಾಣದ ನೋಡ್ಕೊಳ್ಳೋರು ಯಾರು? ಸೊ ಹರಿಯಾಣದ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ ಹರಿಯಾಣ. ನಯಾಬ್ ಸಿಂಗ್ ಸೈನಿ ಅವರು ಪ್ರಸ್ತುತ ಹರಿಯಾಣದ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ನಿನ್ನೆ ನಿಮಗೆ ಒಂದು ಸ್ಟೋರಿ ಕೂಡ ಹೇಳಿದ್ದೆ, ಯಾರ್ದು? ವಿನೇಶ್ ಫೋಗಟ್ ಅವ್ರದ್ದು. ವಿನೇಶ್ ಫೋಗಟ್ ಅವರು ಕೂಡ ಇದೇ ಒಂದು ಹರಿಯಾಣದಲ್ಲಿ MLA ಆಗಿದ್ದಾರೆ. ವಿನೇಶ್ ಫೋಗಟ್ ಅವರು ಯಾಕೆ ನ್ಯೂಸಲ್ಲಿದ್ದರು ಅಂತ ಕೇಳೋದಾದರೆ, ಇವರು 50 kg ವಿಭಾಗದಲ್ಲಿ ಒಲಿಂಪಿಕ್ಸಲ್ಲಿ ಸ್ಪರ್ಧೆ ಮಾಡಿದರು. ಹಾಗೆ 50 kg ವಿಭಾಗದಲ್ಲಿ ಮಹಿಳಾ ಕುಸ್ತಿಯಲ್ಲಿ ಫೈನಲ್ಗೆ ಏರಿದಂತಹ ಮೊದಲ ಮಹಿಳೆಯಾಗಿದ್ದರು, ನಮ್ಮ ಭಾರತೀಯ ಮೊದಲ ಮಹಿಳೆ. ಸೊ ಇವರು ಏನಾಗ್ತಾರೆ, 50 kg ಪಾರ್ಟಿಸಿಪೇಟ್ ಮಾಡಿರ್ತಾರೆ. 50 kg ವಿಭಾಗದಲ್ಲಿ ಇವರು 51.5 kg ಇರೋದ್ರಿಂದ ಇವರು ಡಿಸ್ಕ್ವಾಲಿಫೈ ಆಗ್ತಾರೆ. ಮೊದಲ ಡಿಸ್ಕ್ವಾಲಿಫೈ ಆಗಿರತಕ್ಕಂತಹ ಒಬ್ಬ ಒಲಿಂಪಿಕ್ ಪಟು ಇವರು ನಮ್ಮ ಭಾರತದಿಂದ. ಸೊ ಅದಕ್ಕೆ 2024ರಲ್ಲಿಯೂ ಕೂಡ ಇವರೇ ಡಿಸ್ಕ್ವಾಲಿಫೈ ಆಗಿರೋದ್ರಿಂದ ನ್ಯೂಸಲ್ಲಿದ್ದರು ಇವರು. ಸೊ ಅದಕ್ಕೆ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದಕ್ಕೆ ಅವ್ರದ್ದು ಕೂಡ ಹೇಳಿದ್ದೀನಿ. ಹಾಗೆ ಈ ನಯಾಬ್ ಸಿಂಗ್ ಸೈನಿ ಅನ್ನೋದು ಹರಿಯಾಣ ರಾಜ್ಯದವರು ಅಂತ ಕೂಡ ನಿಮ್ಗೆ ಹೇಳಿದ್ದೀನಿ, ಸರಿನಾ? ಅದು ಯಾರು ಇನ್ನೂ ಸೆಷನ್ ನೋಡಿಲ್ಲ ಅಲ್ವಾ, ಆ ಸೆಷನ್ ನೋಡ್ಕೊಂಡು ಬನ್ನಿ. ಸೊ ಆ ಒಂದು ಸೆಷನಿಂದ ನಿಮಗೆ ಮುಂದೆ ಪ್ರಶ್ನೆಗಳು ಬರಬಹುದು, ಯಾರಿಗೊತ್ತು. ಯಾಕೆ ಅಂದರೆ ಈ ನಯಾಬ್ ಸಿಂಗ್ ಸೈನಿ ಅವರು 2024ರಲ್ಲಿ ಎಲೆಕ್ಷನ್ ಆಗಿದೆ. ಸೊ ಅದಕ್ಕೆ ಇವ್ರ ಬಗ್ಗೆ ಕೇಳಿದ್ದಾನೆ. ನೆಕ್ಸ್ಟ್ ನಿಮಗೆ ಕೇಳೋದಾದ್ರೆ ಈ ಜಮ್ಮು ಕಾಶ್ಮೀರದ ಕೇಳಬಹುದು, ಯಾಕಂದ್ರೆ ಅದು ಕೂಡ 2024ರಲ್ಲಿ ಎಲೆಕ್ಷನ್ ಆಗಿದೆ. ಯಾರಿದ್ದಾರೆ ಅಂದರೆ ಈ ಜಮ್ಮು ಕಾಶ್ಮೀರದ ಓಮರ್ ಅಬ್ದುಲ್ಲಾ ಅಂತ ಬರ್ತಾರೆ. ಹಾಗೆ ನಿಮಗೆ ಬಿಹಾರದ ಕೇಳಬಹುದು, ನ್ಯೂಸಲ್ಲಿ ಇದ್ದಾರೆ, ಸರಿನಾ? ನಿತೀಶ್ ರೆಡ್ಡಿ. ಅದಾದ ನಿಮಗೆ ಜಾರ್ಖಂಡ್ದ ಕೇಳಬಹುದು, ಯಾರಿದ್ದಾರೆ? ಹೇಮಂತ್ ಅಂತ ಇದ್ದಾರೆ, ಹೇಮಂತ್ ಸೊರೇನ್ ಅಂತ. ಹೇಮಂತ್ ಬಿಸ್ವಾ ಶರ್ಮಾ ಇರೋರು ಅಸ್ಸಾಂದು. ನಿಮಗೆ ಹೇಮಂತ್ ಸೊರೇನ್ ಅನ್ನೋರು ಎಲ್ಲಿದ್ದಾರೆ ಅಂದರೆ ಈ ಜಾರ್ಖಂಡದಲ್ಲಿ ಕಂಡು ಬರ್ತಾರೆ. ಹಾಗೆ ಈ ಒಡಿಶಾದ ಕೇಳ್ಬೋದು, ನಿಮಗೆ ಮೋಹನ್ ಅಂತ ಬರ್ತಾರೆ, ಸರಿನಾ? ಸೊ ಇದು ಒಂದು ಸರಿ ಆ ವಿಡಿಯೋನ ನೋಡ್ಕೊಂಡ್ಬಿಡಿ. ಹಾಗೆ ಈ ಒಂದು ಹರಿಯಾಣ ರಾಜ್ಯದ ಈ ಗವರ್ನರ್ ಯಾರಾಗಿದ್ದಾರೆ ಅಂತ ನೋಡೋದಾದ್ರೆ ಬಂಡಾರು ದತ್ತಾತ್ರೇಯ ಅನ್ನೋರು ಗವರ್ನರ್ ಆಗಿದ್ದಾರೆ. ಹಾಗೆ ಇವರು ಹರಿಯಾಣದ 11ನೇ ಮುಖ್ಯಮಂತ್ರಿ. ಯಾರು? ಈ ನಯಾಬ್ ಸಿಂಗ್ ಸೈನಿ ಅವರು, ಸರಿನಾ? ಹಾಗೆ ಇಲ್ಲಿ ಲೋಕಸಭಾ ಸ್ಥಾನಗಳು ಎಷ್ಟಿದಾವೆ ಅಂದರೆ ಟೋಟಲಿ 10 ಸ್ಥಾನಗಳಿದ್ದಾವೆ. ರಾಜ್ಯಸಭಾ ಸ್ಥಾನಗಳು 5 ಇದಾವೆ. ವಿಧಾನಸಭೆ ಸ್ಥಾನಗಳು 90 ಇದಾವೆ. ಎಲ್ಲಿ? ಈ ಒಂದು ಹರಿಯಾಣದಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, BJP ಸರ್ಕಾರ ದೆಹಲಿಯಲ್ಲಿ ಎಷ್ಟು ವರ್ಷಗಳ ನಂತರ ಮತ್ತು ಎಷ್ಟು ಸ್ಥಾನಗಳಿಂದ ಗೆದ್ದಿದೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ನಾನು ಹೇಳಿದ್ದೆ ಅಲ್ವಾ, 2014ರಿಂದ 2024ರವರೆಗೂ ಒಂದೇ ಒಂದು ಪಾರ್ಟಿ ಇತ್ತು. ಯಾವುದೊಂದು ಪಾರ್ಟಿ ಅಂತಂದರೆ ಆಮ್ ಆದ್ಮಿ ಪಾರ್ಟಿನೇ ಆಳ್ತಾ ಇತ್ತು ಅಲ್ಲಿ ಅಂತ.
ಮೀನ್ಸ್ ಆಮ್ ಆದ್ಮಿ ಪಾರ್ಟಿ 2014ರಿಂದ 24ರವರೆಗೂ ಅಂತಂದರೆ 10 ವರ್ಷ ಆಯಿತು ಅಲ್ವಾ. ಹಾಗೆ ಅದರ ಹಿಂದೆ 17 ವರ್ಷ ಯಾರು ಅಂತಂದರೆ ಈ ಕಾಂಗ್ರೆಸ್ದವರು ಆಳ್ವಿಕೆ ಮಾಡಿದ್ರು. ಎಲ್ಲಿ? ಈ ದೆಹಲಿಯಲ್ಲಿ, ಸರಿನಾ. ಸೊ ಅದಕ್ಕೆ ಇದು ಕೂಡ ನ್ಯೂಸಲ್ಲಿತ್ತು. ಅಷ್ಟು ವರ್ಷಗಳ ನಂತರ ಈ ನಮ್ಮ ಕ್ಯಾಪಿಟಲನ್ನು ಇವರು ಆವರಿಸ್ಕೊಂಡ್ರು ಯಾರು? BJP ಅವರು ಅಂತ, ಸರಿನಾ. ಸೊ ಇದು ಕೂಡ ಸಾಕಷ್ಟು ನ್ಯೂಸಲ್ಲಿತ್ತು. ಸೊ ಇಲ್ಲಿ ದೆಹಲಿಯ ಪ್ರಸ್ತುತ ಮುಖ್ಯಮಂತ್ರಿ ಯಾರಾಗಿದ್ದಾರೆ ಅಂತ ಕೇಳಿದ್ರೆ ಈ ರೇಖಾ ಗುಪ್ತಾ ಅನ್ನೋರಾಗಿದ್ದಾರೆ. ಯಾರ್ದು? ಈ ದೆಹಲಿಯ ಮುಖ್ಯಮಂತ್ರಿ, ಸರಿನಾ. ಆ ದೆಹಲಿಯಲ್ಲಿ ಟೋಟಲಿ ಈ ವಿಧಾನಸಭೆಯ ಸ್ಥಾನಗಳೆಷ್ಟಿದ್ದಾವೆ ಅಂದರೆ 70 ಸ್ಥಾನಗಳಿದ್ದಾವೆ, ಸರಿನಾ. ಆ 70 ಸ್ಥಾನಗಳಲ್ಲಿ ಈ BJP ಗೆದ್ದಿರ್ತಕ್ಕಂಥ ಸ್ಥಾನಗಳೆಷ್ಟು ಅಂದರೆ 48 ಸ್ಥಾನಗಳು, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಇದು ಏನಾಗಿದೆ ಅಂದರೆ ನಮ್ಮ ಭಾರತದ ರಾಜಧಾನಿಯಾಗಿದೆ ದೆಹಲಿ ಅನ್ನೋದು. ಟೋಟಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅಂದರೆ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. 8 ಕೇಂದ್ರಾಡಳಿತ ಪ್ರದೇಶದಲ್ಲಿ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತ್ರ ಈ ವಿಧಾನಸಭೆ ಹೊಂದಿದೆ. ಯಾವ್ದ್ಯಾವುದು ಅಂದರೆ ಒಂದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಯಾರು? ಈ ಓಮರ್ ಅಬ್ದುಲ್ಲಾನವರು. ಹಾಗೆ ದೆಹಲಿ ಇದೆ, ದೆಹಲಿಯಲ್ಲಿ ಯಾರು ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಈ ರೇಖಾ ಗುಪ್ತಾ ಅವರು ಇದ್ದಾರೆ. ಹಾಗೆ ಇನ್ನೊಂದು ಪುದುಚೇರಿಯಲ್ಲಿ ಯಾರಿದ್ದಾರೆ ಅಂದರೆ ರಂಗರಾಜನ್ ಅಂತ ಕಂಡುಬರ್ತಾರೆ, ಸರಿನಾ. ಅವ್ರು ಎಲ್ಲಿದ್ದಾರೆ ಅಂದರೆ ಪುದುಚೇರಿಯ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಇಷ್ಟು ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ಒಡಿಶಾ ಸರ್ಕಾರವು ಯಾವ ಹುಲಿ ಮೀಸಲು ಪ್ರದೇಶವನ್ನು 2ನೇ ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಿದೆ ಅಂತ ಕೇಳಿದ್ದಾನೆ. ಸೊ ಇದು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಅಪ್ಲೋಡ್ ಮಾಡಿದ್ವಿ. ಎಲ್ಲ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಇದು ಸಿಂಪಲ್ ಆಗಿ ನೀವು ನೋಡಿರ್ತೀರಾ. ಸೊ ಏನಾದರೂ ನೀವು ಕರೆಂಟ್ ಅಫೇರ್ಸ್ ಫಾಲೋ ಮಾಡಿರ್ತೀರಾ ಅಂದರೆ ಇದು ನಿಮ್ಗೆ ಗೊತ್ತಿದ್ದೇ ಇರುತ್ತೆ. ಯಾಕೆಂದರೆ ನಮ್ಮ ಭಾರತದ 107ನೇ ನ್ಯಾಷನಲ್ ಪಾರ್ಕ್ ಆಗಿದೆ ಇದು. ಯಾವುದು? ಸಿಮ್ಲಿ ಫಾಲ್ ಹುಲಿ ಅಭಯಾರಣ್ಯ, ಸರಿನಾ. ಈ ಸಿಮ್ಲಿ ಫಾಲ್ ನ್ಯಾಷನಲ್ ಪಾರ್ಕ್ ಏನಿದೆ ಅಲ್ವಾ, ಇದು ಒಡಿಶಾದ 2ನೇದು. ಹಾಗೆ ಇಡೀ ನಮ್ಮ ಭಾರತದ 107ನೇ ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡಿದ್ದಾರೆ. ಯಾವುದನ್ನ? ಸಿಮ್ಲಿ ಫಾಲ್ ನ್ಯಾಷನಲ್ ಪಾರ್ಕನ್ನು, ಸರಿನಾ. ಇದು ಗೊತ್ತಿರಲಿಲ್ಲ ನಿಮಗೆ. ಹಾಗೆ ನಮ್ಮ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದು ಅಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ 1936ರಲ್ಲಿ ಸ್ಥಾಪನೆ ಆಗಿದೆ. ಈ ಇಯರ್ ನೆನಪಿಟ್ಕೊಳ್ಳಿ, ಜಿಮ್ ಕಾರ್ಬೆಟ್ದು. ಯಾಕೆ ಅಂದರೆ ಮೊದಲ ಸ್ಥಾಪನೆ ಆಗಿರತಕ್ಕಂತಹ ಒಂದು ನ್ಯಾಷನಲ್ ಪಾರ್ಕ್ ಇದು. ಈ ನ್ಯಾಷನಲ್ ಪಾರ್ಕ್ಗೆ ಮೊದಲು ಒಂದು ಹೆಸರಿತ್ತು, ಏನು? ಹೇಲಿ ನ್ಯಾಷನಲ್ ಪಾರ್ಕ್ ಅಂತ ಇತ್ತು, ಸರಿನಾ. ಈ ಹೇಲಿ ನ್ಯಾಷನಲ್ ಪಾರ್ಕಿನ ನಂತರ ಮುಂದೆ ಏನಾಗ್ತದೆ, ಇದನ್ನ ಹೆಸರು ಬದಲಾವಣೆ ಮಾಡಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಚೇಂಜ್ ಮಾಡ್ತಾರೆ. ಲೈಕ್ ಇವಾಗ ನಮ್ಮ ಕೊಡಗುನಲ್ಲಿರ್ತಕ್ಕಂತಹ ನಾಗರಹೊಳೆ ನ್ಯಾಷನಲ್ ಪಾರ್ಕಿಗೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಹೆಸರು ಬದಲಾವಣೆ ಮಾಡಿಲ್ವಾ. ಸೊ ಲೈಕ್ ದಟ್ ಹಾಗೆ ಇದು ಕೂಡ ಹೆಸರು ಬದಲಾವಣೆ ಮಾಡಿ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಮರುನಾಮಕರಣ ಮಾಡಿದ್ದಾರೆ. ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ಉತ್ತರಾಖಂಡದ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ಇದೇ ಜಿಮ್ ಕಾರ್ಬೆಟ್ ಎಲ್ಲಿ ಕಂಡುಬರ್ತದೆ ಅಂದರೆ ಈ ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರ್ತದೆ. ಉತ್ತರಾಖಂಡದ ಮುಖ್ಯಮಂತ್ರಿ ಯಾರು? ಪುಷ್ಕರ್ ಸಿಂಗ್ ಧಾಮಿ ಅಂತ ಕಂಡುಬರ್ತಾರೆ, ಸರಿನಾ. ಅವ್ರದ್ದು ನೆನಪಿಟ್ಕೊಳ್ಳಿ, ಅವ್ರ ಹೆಸರು ನೆನಪಿಟ್ಕೊಳ್ಳಿ. ಹಾಗೆ ಇನ್ನೊಂದು ಮಣಿಪುರದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಭಾಳ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಇದೆ. ಏನಿದೆ ಅಂದರೆ ತೇಲುವ ನ್ಯಾಷನಲ್ ಪಾರ್ಕ್ ಇದೆ. ಅಲ್ಲಿ ತೇಲುವ ರಾಷ್ಟ್ರೀಯ ಉದ್ಯಾನವನ ಇದೆ. ಯಾವುದು ಅಂದರೆ ಕೈಬುಲ್ ಲಾಮ್ಜಾವೋ ಅಂತ ಒಂದು ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ. ಎಲ್ಲಿ? ಈ ಮಣಿಪುರದಲ್ಲಿ. ಅದು ಏನಾಗಿದೆ ಅಂದರೆ ಇಡೀ ಜಗತ್ತಿನ ಮೊದಲ ತೇಲುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಮೊದಲ ಮತ್ತು ಏಕೈಕ, ಸರಿಯಾ. ನೆನ್ಪಿಟ್ಕೊಳ್ಳಿ, ಏಕೈಕ ಅಂದರೆ ಒಂದೇ ಒಂದು, ಯೂನಿಕ್ ಆಗಿದೆ ಅದು. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತವು ಭಾರತೀಯ ನವೋದಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಯಾರನ್ನ ಕರಿತೀವಿ ನಾವು ನವೋದಯ ಪಿತಾಮಹ ಅಂತ? ಏನಿಲ್ಲ, ರಾಜಾ ರಾಮ್ ಮೋಹನ್ ರಾಯ್ ಅವರನ್ನ ಕರಿತೀವಿ ನವೋದಯ ಪಿತಾಮಹ ಅಂತ. ಈ ರಾಜ ಅನ್ನುವ ಬಿರುದನ್ನು ಕೊಟ್ಟವರು ಯಾರು? 2ನೇ ಅಕ್ಬರ್ ಅವರು ಕೊಟ್ಟಿದ್ದಾರೆ. ಹಾಗೆ ಈ ರಾಜಾ ರಾಮ್ ಮೋಹನ್ ರಾಯ್ ಅವರು ಏನೇನು ಕಾರ್ಯಗಳು ಮಾಡಿದ್ರು ಅಂತ ಕೇಳಿದ್ರೆ 1814ರಲ್ಲಿ ಒಂದು ಸಂಘವನ್ನು ಕಟ್ತಾರೆ. ಯಾವುದು ಒಂದು ಸಂಘವನ್ನು ಕಟ್ತಾರೆ? ಆತ್ಮೀಯ ಸಭಾ ಎನ್ನುವ ಒಂದು ಸಂಘವನ್ನು ಕಟ್ತಾರೆ, ಸರಿನಾ. ಹಾಗೆ 1828ರಲ್ಲಿ 14/28 ಏನು ಮಾಡ್ತಾರೆ ಅಂದರೆ ಒಂದು ಈ ಬ್ರಹ್ಮ ಸಮಾಜ ಎನ್ನುವ ಒಂದು ಸಂಘವನ್ನು ಕಟ್ತಾರೆ. ಯಾರು? ಇದೇ ರಾಜಾರಾಮ್ ಮೋಹನ್ ರಾಯನವರು, ನೆನ್ಪಿಟ್ಕೊಳ್ಳಿ. ಹಾಗೆ ಸತಿ ಸಹಗಮನ ಪದ್ಧತಿಯನ್ನು ಈ ವಿಲಿಯಂ ಬೆಂಟಕ್ಗೆ ಅದನ್ನು ಹೋಗಿಸು ಅದಕ್ಕೆ ಬ್ಯಾನ್ ಮಾಡು ಅಂತ ಹೇಳಿ ಕೊಳ್ಳಿಗೆ ಬಿದ್ದವ್ರು ಯಾರು ಅಂದರೆ ಇದೇ ರಾಜಾರಾಮ್ ಮೋಹನ್ ರಾಯ್ ಅವರು, ಸರಿನಾ. ಸೊ ಇವರೇ ಅದಕ್ಕೆ ಬಹಳ ಮುತುವರ್ಜಿ ತಗೊಂಡು ಅದನ್ನು ಇದರಲ್ಲಿ ನಿಲ್ಲಿಸ್ತಾರೆ. ಯಾರು? ಈ ರಾಜಾರಾಮ್ ಮೋಹನ್ ರಾಯನವರು, ಸರಿನಾ. ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ಈ ಮೆಕಾಲೆ ಇದಾರಲ್ವಾ, ಈ ಮೆಕಾಲೆ ವರದಿ ಬರೋದಕ್ಕೆ ಪ್ರಮುಖ ಕಾರಣಕರ್ತರು ಯಾರು ಅಂದರೆ ಇದೇ ರಾಜಾರಾಮ್ ಮೋಹನ್ ರಾಯ್ ಅವರು. ಇವರಿಗೆ ವೆಸ್ಟರ್ನ್ ಕಲ್ಚರ್ ಬಹಳ ಇಷ್ಟ ಇತ್ತು, ಸರಿನಾ. ಸೊ ಅದಕ್ಕೆ ಏನು ಮಾಡ್ತಾರೆ, ಈ ಇಂಗ್ಲೀಷ್ ಶಿಕ್ಷಣ ನಮ್ಮ ಭಾರತದಲ್ಲಿ ಬರಲಿ, ನಮ್ಮ ಭಾರತೀಯರು ಕೂಡ ಸ್ವಲ್ಪ ಉದ್ಧಾರ ಆಗಲಿ ಅಂತ ಅವರು ಒಂದು ಯೋಚನೆ ಹೊಂದಿದರು. ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು. ಹಾಗೆ ಇವರು ಯಾವ ಒಂದು ದೇಶದಲ್ಲಿ ಡೆತ್ ಆದರು ಅಂತ ಕೇಳಿದ್ರೆ UK ಡೆತ್ ಆಗ್ತಾರೆ, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ, ಬ್ರಿಟನ್ನಲ್ಲಿ ಡೆತ್ ಆಗ್ತಾರೆ, ಇಂಗ್ಲೆಂಡಲ್ಲಿ ಡೆತ್ ಆಗ್ತಾರೆ, ಸರಿಯಾ. ಇದು ಗೊತ್ತಿರಲಿ ನಿಮಗೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮರುಭೂಮೀಕರಣಕ್ಕೆ ಕಾರಣವಲ್ಲ ಅಂತ ಕೇಳಿದ್ದಾರೆ. ಇವಾಗ ಮರುಭೂಮೀಕರಣಕ್ಕೆ ಕಾರಣ ಯಾವುದಲ್ಲ? ಅತಿಯಾಗಿ ಮೇಯಿಸಿದ್ರೆ ಮರುಭೂಮಿ ಆಗ್ತದೆ. ಸೊ ಇದು ಕಾರಣ ಇದೆ. ಅರಣ್ಯನಾಶ, ಇದು ಕಾರಣ ಇದೆ.
ಅಸಮತೋಲಿತ ನೀರಾವರಿ, ಇದು ಕೂಡ ಕಾರಣ ಆಗ್ತದೆ. ಆಪ್ಷನ್ ಡಿ ಏನಿದೆ, ಸ್ಥಳೀಯ ಮರಗಳನ್ನು ನೆಡುವುದು. ಮರ ನೆಟ್ರೆ ಯಾವತ್ತು ಅರಣ್ಯೀಕರಣ ಆಗ್ತದೆ? ಮರ ನೆಟ್ರೆ ಕಾಡು ಬೆಳೀತದೆ, ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, MS ಎಕ್ಸೆಲ್ನಲ್ಲಿ ಹೊಸ ಫೈಲ್ ತೆರೆಯಲು ಮೊದಲು ಯಾವ ಟ್ಯಾಬನ್ನು ಕ್ಲಿಕ್ ಮಾಡಬೇಕು ಅಂತ ಕೇಳಿದ್ದಾರೆ. ಯಾವ ಟ್ಯಾಬನ್ನು ಕ್ಲಿಕ್ ಮಾಡಬೇಕು? ಮುಖಪುಟ ಟ್ಯಾಬನ್ನು ಕ್ಲಿಕ್ ಮಾಡಬೇಕು, ಟ್ಯಾಬ್ ಸೇರಿಸಿಯನ್ನು ಕ್ಲಿಕ್ ಮಾಡಬೇಕು, ಫೈಲ್ ಟ್ಯಾಬನ್ನು ಕ್ಲಿಕ್ ಮಾಡಬೇಕು ಮತ್ತು ಟ್ಯಾಬ್ ವೀಕ್ಷಿಸಿ ಅನ್ನೋದನ್ನು ಕ್ಲಿಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವುದನ್ನು ಕ್ಲಿಕ್ ಮಾಡಬೇಕು ಹೇಳ್ಬಹುದಾ? ಹೊಸ MS ಎಕ್ಸೆಲ್ನಲ್ಲಿ ಹೊಸ ಫೈಲನ್ನು ತೆರೆಯಲು ಯಾವ ಟ್ಯಾಬನ್ನು ಕ್ಲಿಕ್ ಮಾಡಬೇಕು? ಯಾವ ಒಂದು ಟ್ಯಾಬನ್ನು ಕ್ಲಿಕ್ ಮಾಡಬೇಕು ಅಂತ ನೋಡೋದಾದರೆ ಟ್ಯಾಬ್ ಸೇರಿಸಿ ಅಂತ ಇದೆ ಅಲ್ವಾ, ಸೊ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಅವಿನಾಶ್ ಆಗಬೇಕಾಗಿತ್ತು, ಅವಿನಾಶ್ ಜಮ್ವಾಲ್ 2025 ವಿಶ್ವ ಬಾಕ್ಸಿಂಗ್ ಕಪ್ನಲ್ಲಿ ಯಾವ ತೂಕದ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ನಾವು ಏನು ಓದಿರ್ತೀವಿ ಅಂತ ಕೇಳೋದಾದರೆ, ಈ ಅವಿನಾಶನ್ ಅವರು ಬಾಕ್ಸಿಂಗಲ್ಲಿ ಇದ್ದಾರೆ, ಬಾಕ್ಸಿಂಗ್ನ ಒಂದು ಪಟು ಆಗಿದ್ದಾರೆ. ಹಾಗೆ ಇವರು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಅಂತ ಕೂಡ ನಾವು ಓದಿರ್ತೀವಿ, ಸರಿನಾ? ಬಟ್ ಇವರು ಯಾವ ಒಂದು KG ವಿಭಾಗದಲ್ಲಿ, ಎಷ್ಟು KG ವಿಭಾಗದಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಎಷ್ಟು KG ವಿಭಾಗದಲ್ಲಿ ಅಂದರೆ 65 KG ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರ್ತಾರೆ. ಆಪ್ಷನಲ್ಲಿ ಏನಾದರೂ 50 KGಗಿಂತ ಕಡಿಮೆ ಇತ್ತಾ? ಆಗೋದೇ ಇಲ್ಲ, ಮ್ಯಾಕ್ಸಿಮಮ್ ಆಗಲ್ಲ, 99% ಆಗಿರಲ್ಲ, ಸರಿನಾ? 50ಕ್ಕಿಂತ ಕೆಳಗಡೆ ಕೊಟ್ಟಿದ್ರೆ 99ಕ್ಕೆ 100 ಆಗಿರೋದಿಲ್ಲ. 50 ಕೊಟ್ಟಿದ್ರು ಕೂಡ ಸ್ವಲ್ಪ ಥಿಂಕ್ ಮಾಡಿ ಹಾಕಬೇಕಾಗುತ್ತೆ, ಸರಿನಾ? ಏನಾದರೂ ಇವ್ರ ಫೋಟೋ ನಾವು ನೋಡಿರ್ತೀವಿ, ಈ ಅವಿನಾಶನ್ ಅವ್ರದ್ದು ಏನಿದೆ ಅಲ್ವಾ ಫೋಟೋ ನಾವು ನೋಡಿರ್ತೀವಿ. ಯಾಕಂದರೆ ಕರೆಂಟ್ ಅಫೇರ್ಸ್ ನೀವು ಏನಾದರೂ ಕ್ಲಾಸ್ ಕೇಳಿದರೆ ಅಥವಾ ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತಾ ಈ ನ್ಯೂಸ್ಗಳೆಲ್ಲವೂ ಕೂಡ ಅಲ್ಲಿ ನೋಡಿದರೆ, ಅಥವಾ ಈ ನೀವು ಸ್ಪರ್ಧಾ ಅರಿವು ಅದು ಬೇರೆ ಬೇರೆ ಮ್ಯಾಗ್ಝಿನ್ಸ್ ತೊಗೊಂಡಿರ್ತಾರಲ್ವಾ, ಅಲ್ಲಿ ಕೂಡ ನಿಮಗೆ ಇವ್ರದ್ದು ಫೋಟೋ ನೋಡಿರ್ತೀರ. ಆ ಫೋಟೋ ನೋಡಿದ್ರೆ ಒಂದು ವೇಟ್ ಅಂದಾಜು ಸಿಗುತ್ತೆ ಅಲ್ವಾ, ಸೊ ಅದನ್ನು ನೋಡಿ ಆದರೂ ನೀವು ಹಾಕಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಇಸ್ರೋ ಶ್ರೀ ಎಸ್ ರಾಮಕೃಷ್ಣ ದ್ರವ ಮತ್ತು ಉಷ್ಣ ವಿಜ್ಞಾನ ಸಂಶೋಧನೆಯಲ್ಲಿ ಶ್ರೇಷ್ಠತಾ ಕೇಂದ್ರವನ್ನು ಯಾವ ಸಂಸ್ಥೆಯಲ್ಲಿ ಸ್ಥಾಪಿಸಿತು ಅಂತ ಕೇಳಿದ್ದಾರೆ. ಇದು ರೀಸೆಂಟಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಎಲ್ಲಿ ಅಂತಂದರೆ IIT ಮದ್ರಾಸಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಇಸ್ರೋ ಮತ್ತು IIT ಮದ್ರಾಸು ಇಬ್ಬರೂ ಸೇರಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಸರಿನಾ? ಸೊ ಇದು ಶ್ರೇಷ್ಠತಾ ಕೇಂದ್ರ ಎಲ್ಲಿದೆ ಅಂದರೆ IIT ಮದ್ರಾಸಲ್ಲಿ ಕಂಡುಬರ್ತದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 1943ರಲ್ಲಿ ಪ್ರತಿ ಸರ್ಕಾರ ಎಂದು ಕರೆಯಲ್ಪಡುವ ಸಮಾನಾಂತರ ಸರ್ಕಾರ ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಈ ಪ್ರತಿ ಸರ್ಕಾರ ಎಂಬ ಒಂದು ಸಮಾನಾಂತರ ಸರ್ಕಾರ ಸ್ಥಾಪಿಸಲಾಗುವುದು ಸತಾರಾ ಜಿಲ್ಲೆ ಮಹಾರಾಷ್ಟ್ರದಲ್ಲಿ. ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡವರು ಯಾರು ಅಂತ ನೋಡೋದಾದರೆ ನಾನಾ ಪಾಟೀಲ್ ಅಂತ ಕಂಡುಬರ್ತಾರೆ. ಯಾವಾಗ 1943ರಲ್ಲಿ ಯಾವುದನ್ನ ಪ್ರತಿ ಸರ್ಕಾರ ಅಂತ ಒಂದು ಸಮಾನಾಂತರ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಈ ಸತಾರಾ ಜಿಲ್ಲೆಯಲ್ಲಿ ಎಲ್ಲಿ ಕಂಡುಬರ್ತದೆ? ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಯಾವಾಗ? 1943ನಲ್ಲಿ 143 ಇಲ್ಲಿ ಮಧ್ಯ ಒಂದು 9 ಬಂದು ಕುಂತ್ಬಿಟ್ಟಿದೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇದು ಯಾರಿಗೂ ಗೊತ್ತಿಲ್ಲ, ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ಯಾವಾಗ? 1952ರಲ್ಲಿ, ಸರಿನಾ? ಈ ನ್ಯಾಷನಲ್ ಡೆವಲಪ್ಮೆಂಟ್ ಕಮಿಷನ್ ಅಂತ ಬರುತ್ತೆ, NDC. ಇದು ಎಷ್ಟರಲ್ಲಿ? 1952ರಲ್ಲಿ. ಬಟ್ 1952 ಗೊತ್ತಿದ್ರೆ ಸಾಕಲ್ಲ? ಸಾಲಲ್ಲ. ಯಾಕಂದರೆ ಎಕ್ಸಾಕ್ಟ್ ಡೇಟ್ ಗೊತ್ತಿರಬೇಕು. ಯಾವುದು ಅಂದರೆ ಆಗಸ್ಟ್ 6ನೇ ತಾರೀಕು 1952ರಂದು ಸ್ಥಾಪನೆ ಆಗ್ತದೆ. ಇದು ಯಾವುದು? NDC, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಕಂಡುಬರುತ್ತೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಯಾಕೆ ಇದು ಸ್ಥಾಪನೆ ಆಯಿತು ಹೇಳಬಹುದಾ? ಯೋಜನಾ ಮಂಡಳಿ ಯೋಜನೆಯನ್ನು ಏನು ರೂಪಿಸಿರ್ತಾರಲ್ವ ಅದನ್ನು ಮೇಲ್ವಿಚಾರಣೆ ಮಾಡೋಕ್ಕೆ ಇದನ್ನು ಸ್ಥಾಪನೆ ಮಾಡ್ತಾರೆ, ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಇದನ್ನು ಸ್ಥಾಪನೆ ಮಾಡ್ತಾರೆ, ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಸ್ಟೊಮ್ಯಾಟೊ ಇರುವ ಭಾಗ ಯಾವುದು ಅಂತ ಕೇಳಿದ್ದಾರೆ. ಇವಾಗ ಸ್ಟೊಮ್ಯಾಟೊಗಳು ಇರ್ತಕ್ಕಂಥ ಭಾಗ ಯಾವುದು? ಸ್ಟೊಮ್ಯಾಟೊ ಎಲ್ಲಿರ್ತದ? ಏನು ನಮ್ಮಲ್ಲಿ ಇರ್ತದ ಅಥವಾ ಈ ಗಿಡ ಮರಗಳಲ್ಲಿ ಇರ್ತದ ಅಥವಾ ಪಕ್ಷಿಗಳಲ್ಲಿ ಇರ್ತದ ಅಂತ ನೋಡೋದಾದರೆ ಈ ಗಿಡ ಮರಗಳಲ್ಲಿ ಕಂಡುಬರ್ತದೆ. ಯಾವುದು? ಸ್ಟೊಮ್ಯಾಟೊ ಅನ್ನೋದು. ಈ ಸ್ಟೊಮ್ಯಾಟೊಗಳು ಸಸ್ಯಗಳ ಹೊರ ಚರ್ಮದಲ್ಲಿ ಕಂಡುಬರುವ ಸಣ್ಣ ರಂಧ್ರಗಳಾಗಿದ್ದಾವೆ. ಪ್ರತಿಯೊಂದು ಸ್ಟೊಮ್ಯಾಟೊವನ್ನು ಗಾರ್ಡ್ ಕೋಶಗಳು ಎಂದು ಕರೆಯಲಾಗುವ 2 ಮೂತ್ರಪಿಂಡ ಅಥವಾ ಹುರಳಿ ಆಕಾರದ ಹೊರಚರ್ಮದ ಕೋಶಗಳಿಂದ ಸುತ್ತುವರೆದಿರುತ್ತದೆ. ಬೇರುಗಳನ್ನು ಹೊರತುಪಡಿಸಿ ಸಸ್ಯದ ಯಾವುದೇ ಭಾಗದಲ್ಲಿ ಸ್ಟೊಮ್ಯಾಟೊ ಕಂಡುಬರುತ್ತದೆ, ಸರಿನಾ? ಈ ಸ್ಟೊಮ್ಯಾಟೊ ಏನಿದೆ ಅಲ್ವಾ, ನಮಗೆ ಹೇಗೆ ಮೂಗಿದೆ ಅಲ್ವಾ, ಈ ಮೂಗಿದ್ದಂಗೆ ಸ್ಟೊಮ್ಯಾಟೊ ಅನ್ನೋದು ಈ ಗಿಡದ ಮೂಗು ಆಗಿದೆ, ಉಸಿರಾಡ್ತದೆ ಸ್ಟೊಮ್ಯಾಟೊದ ಮುಖಾಂತರ. ಅಷ್ಟೇ ನೆನ್ಪಿಟ್ಕೊಳ್ಳಿ, ನಮಗೆ ಮೂಗು ಅದಕ್ಕೆ ಸ್ಟೊಮ್ಯಾಟೊ ಅಷ್ಟೇ. ಆ್ಯಂಡ್ ದೆನ್ ಕಾವಲು ಕೋಶಗಳನ್ನು ಆವರಿಸುವ ಎಪಿಡರ್ಮಲ್ ಕೋಶಗಳನ್ನು ಸಹಾಯಕ ಕೋಶಗಳು ಅಥವಾ ಒಡನಾಡಿ ಕೋಶಗಳು ಎಂದು ಕರೆಯಲಾಗುತ್ತದೆ. ಹಾಗೆ ಜ್ಯೂರೋಫೈಟ್ಗಳು ಸಸ್ಯಗಳ ಎಲೆಗಳ ಹೊರಚರ್ಮ. ಸ್ಟೊಮ್ಯಾಟೊ ಸಾಮಾನ್ಯವಾಗಿ ಸಸ್ಯಗಳ ಎಲೆಗಳಲ್ಲಿ ವಿಶೇಷವಾಗಿ ಕೆಳಗಿನ ಮೇಲ್ಮೈಯಲ್ಲಿ ಕಂಡುಬರುತ್ತದೆ. ಈ ಎಲೆಗಳ ಏನು ಕೆಳಗಿನ ಮೇಲ್ಮೈ ಇರುತ್ತಲ್ವ, ಇವಾಗ ಒಂದು ಎಲೆ ತೊಗೊಂಡ್ರೆ ಈ ಎಲೆ ತೊಗೊಂಡ್ರೆ ಹೀಗೆ ಎಲೆ ಇರುತ್ತಲ್ವ, ಇದು ಮೇಲಿನ ಪದರ, ಇದು ಅಪ್ಪರ್ ಪಾರ್ಟ್. ಇಲ್ಲಿ ಇನ್ನೊಂದು ಡೌನರ್ ಪಾರ್ಟ್ ಇರುತ್ತೆ ಅಲ್ವಾ, ಡೌನ್ ಸೈಡ್. ಸೊ ಅಲ್ಲಿ ಸ್ಟೊಮ್ಯಾಟೊ ಜಾಸ್ತಿ ಕಂಡುಬರುತ್ತೆ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಂಡೋಸ್ನಲ್ಲಿ Alt
Alt+F4 ಅನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ನಿಮಗೆ ಹೇಳ್ತಾ ಇದ್ದೀನಿ, ಈ ಶಾರ್ಟ್ ಕೀಗಳ ಮೇಲೆ ಪ್ರಶ್ನೆನ ಕೇಳ್ತಾ ಇದ್ದಾನೆ ಅಂತ. ಸೊ ಶಾರ್ಟ್ ಕೀಗಳ ಬಗ್ಗೆ ನೋಡ್ಕೊಂಡು ಹೋಗಿ 2 ಮಾರ್ಕ್ಸ್ ಬಂದೇ ಬರುತ್ತೆ. ಈ Alt+F4 ಎದಕ್ಕೆ ಯೂಸ್ ಮಾಡ್ತಾರೆ? ಇದನ್ನು ಯೂಸ್ ಮಾಡದೇ ಇರೋರು ಯಾರು ಇಲ್ವೇ ಇಲ್ಲ ಅನಿಸುತ್ತೆ. ಶಟ್ ಡೌನ್ ಹೇಗೆ ಮಾಡ್ತೀರಿ? Alt+F4 ಹೊಡಿತೀರ ತಾನೆ. ಸೊ ಈ ಕಂಪ್ಯೂಟರ್ನ ಶಟ್ ಡೌನ್ ಮಾಡೋಕ್ಕೆ ಯೂಸ್ ಮಾಡಿರ್ತಕ್ಕಂಥ ಒಂದು ಕೀಬೋರ್ಡ್ ಯಾವುದು ಅಂದರೆ ಈ Alt+F4. ಹಾಗೆ ನೀವು ಯಾವುದಾದ್ರೂ ಒಂದು ಟ್ಯಾಬನ್ನು, ಯಾವುದಾದ್ರೂ ಒಂದು ಅಪ್ಲಿಕೇಶನನ್ನು ಕ್ಲೋಸ್ ಮಾಡೋಕ್ಕೂ ಕೂಡ Alt+F4 ಯೂಸ್ ಮಾಡ್ತೀರಿ ನೀವು. ಓಕೆ, ಸೊ ಈ ಮಿನಿಮೈಸು ಅದು ಆನಂತರ ಒಂದೇನು ಆಪ್ಷನ್ ಇರುತ್ತೆ, ಒಂದು ಮೈನಸ್ ಹೀಗಿರುತ್ತೆ, ಒಂದು ಹೀಗಿರುತ್ತೆ, ಇನ್ನೊಂದು ಹೀಗಿರುತ್ತೆ ಅಲ್ವಾ, ಈ ಒಂದು ಸ್ಕ್ರೀನಲ್ಲಿ. ಆ ಸ್ಕ್ರೀನಲ್ಲಿ ಇದು ಮಿನಿಮೈಸ್ ಅಂತ ತೊಗೊಳುತ್ತೆ, ಇದು ನಿಮಗೆ ಜಸ್ಟ್ ಒಂದು ಸ್ಕ್ರೀನ್ ಚಿಕ್ಕದಾಗಿ ಮಾಡ್ಕೊಳ್ಳೋಕೆ ತೊಗೊಳುತ್ತೆ. ಅದಾನಂತರ ಇದೇನು ವಿಂಡೋ ಕ್ಲೋಸ್ ಮಾಡೋಕ್ಕೆ ತೊಗೊಳ್ತೀರಲ್ವಾ, ನೀವು ಮೌಸ್ ತೊಗೊಂಡು ಈ ಇಂಟು ಹೊಡಿಲಾರದೆ ಹೇಗೆ ಕ್ಲೋಸ್ ಮಾಡ್ಬೋದು ಅಂದರೆ Alt+F4 ನೀವು ಹೊಡಿಬೋದು. ಮೀನ್ಸ್ ನೀವು ಒಂದು ವಿಂಡೋಸನ್ನು ಕ್ಲೋಸ್ ಮಾಡ್ಬೋದು, ಹಾಗೆ ನೀವು ಈ ಅಪ್ಲಿಕೇಶನ್ನು ಕೂಡ ನೀವು ಕ್ಲೋಸ್ ಮಾಡ್ಬೋದು ಅಂತ ಹೇಳ್ತಾರೆ. ಸರಿನಾ? ಯಾವುದು? ಈ Alt+F4. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸ್ವಾತಂತ್ರ್ಯದ ನಂತರ ಯೋಜನೆಗೆ ಯಾರು ಹೆಚ್ಚಿನ ಕೊಡುಗೆ ನೀಡಿದ್ದಾರೆ ಅಂತ ಕೇಳಿದ್ದಾರೆ. ಯೋಜನಾ ಆಯೋಗ ಏನಿದೆ ಅಲ್ವಾ, ಅದು ಹೆಚ್ಚಿನ ಕೊಡುಗೆಯನ್ನು ನೀಡಿದೆ ಅಷ್ಟೇ. ಎಷ್ಟು ಯೋಜನೆಗಳು ಬಂದಿದ್ದಾವೆ ಇಲ್ಲಿವರೆಗೂ, ಎಷ್ಟು 5 ಇಯರ್ ಪ್ಲಾನ್ಗಳು ಬಂದಿದ್ದಾವೆ ಅಂತ ನೋಡೋದಾದ್ರೆ 12 5 ಇಯರ್ ಪ್ಲಾನ್ಗಳು ಬಂದಿದ್ದಾವೆ. ಎಷ್ಟನೇದು ಅರ್ಧಕ್ಕೆ ರದ್ದಾಗಿ ನಿಂತಿದೆ ಅಂದರೆ 12ನೇದು. ಎಷ್ಟನೇದು ಒಂದು ವರ್ಷಕ್ಕಿಂತ ಮುಂಚೆನೇ ರದ್ದಾಗಿದೆ ಅಂತ ನೋಡೋದಾದ್ರೆ 5ನೇದು. ಇಷ್ಟೇ, ನೆನ್ಪಿಟ್ಕೊಂಬಿಡಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕಂಪ್ಯೂಟರ್ಗಳಲ್ಲಿ ASCII ಯ ಕಾರ್ಯವೆಂದರೆ ಅದರ ಕಾರ್ಯವೇನು ಅಂತ ಕೇಳಿದ್ದಾರೆ. ಯಾವುದು? ಈ ASCIIದು ಏನಿದೆ, ಇದ್ರ ಫುಲ್ ಫಾರ್ಮ್ ಅಂದರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಬರುತ್ತೆ. ಇದರ ಕಾರ್ಯವೇನು ಅಂತ ಕೇಳಿದ್ದಾನೆ ಪ್ರಶ್ನೆ. ಸೊ ಏನು ಅಂದರೆ, ಅಕ್ಷರಗಳನ್ನು, ಮುಖ್ಯವಾಗಿ ಅಕ್ಷರಗಳು, ಸಂಖ್ಯೆಗಳು ಮತ್ತು ವಿರಾಮ ಚಿಹ್ನೆಗಳನ್ನು ಸಂಖ್ಯಾತ್ಮಕ ಮೌಲ್ಯಗಳಾಗಿ ಪ್ರಮಾಣೀಕರಿಸುವುದೇ ಇದರ ಒಂದು ಕಾರ್ಯವಾಗಿದೆ. ಯಾವುದರದು? ಈ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ದು. ಸರಿನಾ? ಇದರ ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಮೇ ಬಿ ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ನಿಮಗೆ ಈ ಫುಲ್ ಫಾರ್ಮ್ನ ಕೇಳಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೀತಿ ಆಯೋಗವು ತನ್ನ SDG ಈ ಸಸ್ಟನೇಬಲ್ ಡೆವಲಪ್ಮೆಂಟ್ ಗೋಲ್ನಲ್ಲಿ ಸಾಧನೆ ಮಾಡುವ ವರ್ಗಕ್ಕೆ ಎಷ್ಟು ಅಂಕಗಳನ್ನು ನೀಡಿದೆ ಅಂತ ಕೇಳಿದ್ದಾರೆ. ಟೋಟಲಿ 4 ವರ್ಗಗಳನ್ನು ಮಾಡಿದ್ದಾರೆ. ಈ SDG ಏನಿದೆ ಅಲ್ವಾ, ಇದರ ಪ್ರಕಾರ ಟೋಟಲಿ 4 ಅಂಕಗಳನ್ನು ಮಾಡಿದ್ದಾರೆ. 4 ಪ್ರಕಾರಗಳಲ್ಲಿ ಯಾವ್ದ್ಯಾವುದು ಅಂದರೆ, ಒಂದು ಆಕಾಂಕ್ಷಿ ಅಂತ, ಒಂದು ಆಕಾಂಕ್ಷಿಗೆ ಎಷ್ಟು ಕೊಡ್ತಾರೆ ಅಂಕಗಳು ಅಂದರೆ, ಈ 0ಯಿಂದ 49ರವರೆಗೂ ಆಕಾಂಕ್ಷಿ ರಾಜ್ಯಗಳಿಗೆ ಕೊಡ್ತಾರೆ. ಸರಿನಾ? ಹಾಗೆ ಕಾರ್ಯನಿರ್ವಾಹಕ ರಾಜ್ಯಗಳಿಗೆ 50ರಿಂದ 64 ಅಂಕಗಳನ್ನ ಕೊಡ್ತಾರೆ. ಹಾಗೆ ಪ್ರಮುಖವಾಗಿರ್ತಕ್ಕಂತಹ ರಾಜ್ಯಗಳಿಗೆ 65ರಿಂದ 99 ಅಂಕಗಳು. ಹಾಗೆ ಯಶಸ್ವಿ ರಾಜ್ಯಗಳಿಗೆ 100ಕ್ಕೆ 100 ಅಂಕಗಳನ್ನು ಕೊಡ್ತಾರೆ. ಇಲ್ಲಿವರೆಗೂ ಈ ಯಶಸ್ವಿ ಅನ್ನೋದು ಯಾರು ತೊಗೊಂಡೇ ಇಲ್ಲ. ಅಷ್ಟೇ. ಈ ವರ್ಷ ಈ SDG ಬಗ್ಗೆ ನಿಮಗೆ ಹೇಳಿದ್ದೆ ನಾನು ಆಲ್ರೆಡಿ. ಆ SDG ಬಗ್ಗೆ ನಿಮಗೆ ಈ ಕ್ಲಾಸ್ ಮಾಡಿದೆ ಅಲ್ವಾ, ಈ RRB NTPC ಮತ್ತು ಈ ಅಗ್ನಿವೀರ್ ಹೇಳುವಾಗ ಅಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ ಇದರ ಬಗ್ಗೆ. ಸೊ ಈ ಒಂದು 2024ರ ವರ್ಷದಲ್ಲಿ, 2023-24ರ ವರ್ಷದಲ್ಲಿ ಈ SDGಯಲ್ಲಿ ಪ್ರಥಮ ಸ್ಥಾನ ಪಡೆದಿರತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದ್ರೆ, ಈ ಉತ್ತರಾಖಂಡ ಮತ್ತು ಕೇರಳ ಎರಡೂ ಪ್ರಥಮ ಸ್ಥಾನದಲ್ಲೇ ಇದ್ದಾವೆ. ಸೆಕೆಂಡ್ ಸ್ಥಾನ ಯಾರಿದ್ದಾರೆ ಅಂದರೆ ತಮಿಳುನಾಡು ಮತ್ತು ಗೋವಾ ಕಂಡು ಬರ್ತಾರೆ. ಇವ್ರು ನೆನ್ಪಿಟ್ಕೊಳ್ಳಿ, ಫಸ್ಟ್ ಇರೋ ಇಬ್ಬರನ್ನ ನೆನ್ಪಿಟ್ಕೊಳ್ಳಿ. ಒಂದು ಉತ್ತರಾಖಂಡ ಮತ್ತು ಈ ಕೇರಳ ಮೊದಲ ಸ್ಥಾನದಿ, 2ನೇ ಸ್ಥಾನದ ಈ ತಮಿಳುನಾಡು ಮತ್ತು ಗೋವಾ ಇದ್ದಾರೆ. ಸರಿನಾ? ನೆನ್ಪಿಟ್ಕೊಳ್ಳಿ. ಇವೆರಡೂ ಕೂಡ ಕೇಳಬಹುದು, ನಿಮಗೆ ನೆಕ್ಸ್ಟ್ ಶಿಫ್ಟಲ್ಲಿ ಕೇಳಬಹುದು. ಯಾವುದು? SDG. ಹಾಗೆ ಈ SDG ವರದಿಯನ್ನು ಬಿಡುಗಡೆ ಮಾಡೋರು ಯಾರು? ಈ ನೀತಿ ಆಯೋಗ ಬಿಡುಗಡೆ ಮಾಡ್ತದೆ. ಈ ನೀತಿ ಆಯೋಗ ಯಾವಾಗ ಜಾರಿಗೆ ಬಂತು? 2015 ಜನವರಿ 1ನೇ ತಾರೀಕು ಜಾರಿಗೆ ಬಂದಿದೆ. ಯಾವುದರ ಬದಲಾಗಿ? ಯೋಜನಾ ಆಯೋಗದ ಬದಲಾಗಿ. ಈ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ. ಅಷ್ಟೇ. ಹಾಗೆ ಇದರ ಉಪಾಧ್ಯಕ್ಷರು ಯಾರು ಇವಾಗ ಪ್ರಸ್ತುತ ಹೇಳ್ಬೋದಾ? ಸುಮನ್ ಕೆ ಬೆರ್ರಿಯನ್ ಅವರು ಇದರ ಉಪಾಧ್ಯಕ್ಷರಾಗಿದ್ದಾರೆ. ಹಾಗೆ ಇದರ ಕಾರ್ಯದರ್ಶಿ ಯಾರಾಗಿದ್ದಾರೆ? ಸುಬ್ರಹ್ಮಣ್ಯನ್ ಅಂತ ಕಂಡು ಬರ್ತಾರೆ. ಸೊ ಸುಬ್ರಹ್ಮಣ್ಯನ್ ಅವರು ಇದರ ಕಾರ್ಯದರ್ಶಿ ಆಗಿದ್ದಾರೆ, CEO ಆಗಿದ್ದಾರೆ ಇವಾಗ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2025ರ ರಾಷ್ಟ್ರೀಯ ಸಾಗರ ಕ್ರೀಡಾಕೂಟವನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾರೆ. ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತ ನೋಡೋದಾದರೆ, ಇದನ್ನು ಈ ಮುಂಬೈಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಈ ಮುಂಬೈಯ ಇಲ್ಲಿ ಅಂದರೆ ಭಾರತೀಯ ಸಾಗರ ವಿಶ್ವವಿದ್ಯಾಲಯ ಅಂತ ಕಂಡು ಬರುತ್ತೆ. ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಯಾರು ಉದ್ಘಾಟನೆ ಮಾಡಿದ್ದಾರೆ ಅಂತ ನೋಡೋದಾದರೆ PT ಉಷಾ ಅನ್ನೋರು, ಭಾರತದ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷೆ. ಯಾರು? PT ಉಷಾ ಅವರು. ಈ PT ಉಷಾ ಯಾವ ಒಂದು ರಾಜ್ಯದವರು ಇವರು? ಕೇರಳ ರಾಜ್ಯದವರು, ನಮ್ಮ ಸೌತ್ ಇಂಡಿಯಾದವರು ಇವರು. ಯಾರು? ಈ PT ಉಷಾನ್ ಅವರು. ಇವರು ಏನಾಗಿದ್ದಾರೆ ಪ್ರಸ್ತುತ ಅಂದರೆ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷೆಯಾಗಿದ್ದಾರೆ. ನಮ್ಮ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಮಹಿಳೆಯರೇ. ಹಾಗೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಮಹಿಳೆಯರೇ. ಗೊತ್ತಿರಲಿ ಇದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ, ವಾರ್ಲಿ ಚಿತ್ರಕಲೆಯಲ್ಲಿ ಕಲಾವಿದರು ಮುಖ್ಯವಾಗಿ ಏನನ್ನು ಬಣ್ಣವನ್ನಾಗಿ ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಈ ವಾರ್ಲಿ ಚಿತ್ರಕಲೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತದೆ. ಯಾವುದು? ವಾರ್ಲಿ ಅನ್ನೋದು ನಿಮಗೆ. ಅದಾದ ನಂತರ ಇನ್ನೊಂದು ಓರ್ಲಿ ಅಂತ ಕಂಡುಬರುತ್ತೆ, ಅದು ಕೇರಳ ಅಂತ ಹೇಳ್ತಾರೆ. ಸರಿನಾ? ಬಟ್ ಏನು ನಾರ್ಮಲಿ ವಾರ್ಲಿ ಅನ್ನೋದು ಬಂತು ಅಂದರೆ ನಿಮಗೆ ಈ
ಮಹಾರಾಷ್ಟ್ರನೇ ಕೊಟ್ಟಿರ್ತಾನೆ ಆಪ್ಷನು. ಈ ವಾರ್ಲಿ ಒಂದು ಚಿತ್ರಕಲೆ ಎಲ್ಲಿ ಕಂಡುಬರ್ತದೆ ಅಂದರೆ ಈ ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಈ ವಾರ್ಲಿ ಅನ್ನೋ ಬುಡಕಟ್ಟು ಜನ ಮಾಡ್ತಾರೆ ಇದನ್ನು. ಸೊ ಇಲ್ಲಿ ಅಕ್ಕಿ ಪೇಸ್ಟನ್ನು, ಅಕ್ಕಿ ಏನಿರುತ್ತಲ್ವ ಆ ಅಕ್ಕಿ ಪೇಸ್ಟನ್ನು ಮತ್ತು ನೀರಿನ ಮಿಶ್ರಣದಿಂದ ತಯಾರಿಸಿದ ಬಿಳಿ ವರ್ಣದ್ರವ್ಯವನ್ನು ಬಳಸುತ್ತಾರೆ. ಇದನ್ನು ಅಂಟುಗಳಿಂದ ಬಂಧಿಸಲಾಗುತ್ತದೆ. ಯಾವುದನ್ನು? ಈ ವರ್ಣ ಚಿತ್ರಕಲೆಯಲ್ಲಿ. ಅದಾದ ನಂತರ ಅವರು ಅಕ್ಕಿ ಪೇಸ್ಟ್ ಮತ್ತು ನೀರಿನ ಅದು ಸೇಮ್ ಆಗಿದೆ. ಅದಾದ ನಂತರ ಈ ವರ್ಣಚಿತ್ರಗಳನ್ನು ಮಣ್ಣಿನ ಗೋಡೆಗಳ ಮೇಲೆ ಚಿತ್ರಿಸಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಬೇಟೆಯಾಡುವುದು, ನೃತ್ಯ ಮಾಡುವುದು, ಬಿತ್ತನೆ ಮತ್ತು ಕೊಯ್ಲು ಮಾಡುವಂತಹ ಚಟುವಟಿಕೆಗಳಲ್ಲಿ ತೊಡಗಿರುವ ಮಾನವನ ವ್ಯಕ್ತಿಗಳ ದೃಶ್ಯಗಳನ್ನು ಚಿತ್ರಿಸುತ್ತದೆ. ಯಾವುದು? ಈ ವರ್ಲಿ ಪೇಂಟಿಂಗ್ ಅನ್ನೋದು. ಮತ್ತು ರಾಮಾಯಣ ಮತ್ತು ಮಹಾಭಾರತ ಚಿತ್ರಗಳನ್ನು ತೋರಿಸ್ತದ. ಅದು ಪಟ್ಟ ಚಿತ್ರಕಲೆ ಅದೇನಿದೆ ಅಲ್ವಾ, ಅದು ಮತ್ತು ಕಲಂಕಾರಿ ಇವೇನು ಬರ್ತಾವಲ್ವಾ, ಇವು ರಾಮಾಯಣ ಮತ್ತು ಮಹಾಭಾರತವನ್ನು ತೋರಿಸ್ತವೆ, ಗೊತ್ತಿರಲಿ ನಿಮಗೆ. ಸೊ ಇದೇನು ಮಾಡ್ತದೆ ಅಂದರೆ ಜಸ್ಟ್ ಈ ಬೇಟೆಯಾಡುವುದು, ನೃತ್ಯ ಮಾಡೋದು, ಈ ಟ್ರೈಬ್ಸ್ಗಳಿಗೆ ಏನು ಗೊತ್ತಿರುತ್ತಲ್ವ ಆ ಒಂದು ಕಲೆಗಳನ್ನೆಲ್ಲ ಇವ್ರು ಮಾಡ್ತಾರೆ ಅಂತ ಅನ್ಕೊಂಡ್ಬಿಡಿ. ಎಲ್ಲಿ? ಅವ್ರ ಮನೆಯ ಮೇಲ್ಗಡೆ ಒಂದು ಗೋಡೆಯ ಮೇಲೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯು ಈ ಕೆಳಗಿನ ಯಾವ ಭೂಪ್ರದೇಶದ ಭಾಗವಾಗಿದೆ ಅಂತ ಕೇಳಿದ್ದಾನೆ. ಈ ಪರ್ಯಾಯ ಪ್ರಸ್ಥಭೂಮಿ ಯಾವುದರ ಭಾಗವಾಗಿದೆ? ಗೊಂಡ್ವಾನದ ಭಾಗವಾಗಿದೆ ಅಷ್ಟೇ, ಸರಿನಾ? ಸೊ ಇದೇನಿದೆ ಅಲ್ವಾ, ಈ ಭಾಗ ಏನಿದೆ ಅಲ್ವಾ, ಈ ಎಲ್ಲ ಭಾಗನ ನಾವು ಏನಂತ ಕರಿತೀವಿ ಅಂದರೆ ಗೊಂಡ್ವಾನ ಭೂಮಿ ಅಂತ ಕರಿತೀವಿ. ಪರ್ಯಾಯ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಈ ಪರ್ಯಾಯ ಪ್ರಸ್ಥಭೂಮಿ ಯಾವುದರ ಭಾಗವಾಗಿತ್ತು ಅಂತ ಕೇಳಿದ್ರೆ ಈ ಗೊಂಡ್ವಾನದ ಭಾಗವಾಗಿತ್ತು. ಗೊಂಡ್ವಾನ ಭಾಗ ಯಾವುದು? ಪ್ರಸ್ತುತ ಏನು ಆಫ್ರಿಕಾದ ಭಾಗ ಇದೆ ಅಲ್ವಾ, ಆ ಒಟ್ಟು ಭಾಗ ಗೊಂಡ್ವಾನದ ಭಾಗವೇ ಅದು ಎಲ್ಲವೂ ಕೂಡ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ರಿಸರ್ವ್ ಬ್ಯಾಂಕ್ನ 26ನೇ ಗವರ್ನರ್ ಯಾರು? ಇದು ನಿಮಗೆ ಎಷ್ಟು ಸರಿ ಹೇಳಿಲ್ಲ ನಾನು. 26ನೇ ಗವರ್ನರು ಸಂಜಯ್ ಬಗ್ಗೆ ಕೇಳ್ತಾ ಇದ್ದಾನೆ, ಸಂಜಯ್ 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 ಅಂತ. ಒಂದು ಸಂಜೀವ್ ಖನ್ನಾ ಅವರು 51ನೇ ನಮ್ಮ ಭಾರತದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು ಅವರು. ಅದಾದ ನಂತರ ಇನ್ನೊಬ್ಬರು ಬಂದರು ನಿಮಗೆ, ಯಾರು? ಸಂಜಯ್ ಮೂರ್ತಿ ಅನ್ನೋರು. ಅವರು ಏನಿದ್ದಾರೆ? ಪ್ರಸ್ತುತ ಕಾಂಪ್ಟ್ರೋಲರ್ ಆ್ಯಂಡ್ ಜನರಲ್ ಇದ್ದಾರೆ ಅಂತ ಹೇಳಿದೆ ನಿಮಗೆ 148ನೇ ವಿಧಿಯ ಪ್ರಕಾರ. ಹಾಗೆ ಇನ್ನೊಬ್ಬರು ಸಂಜಯ್ ಮಲ್ಹೋತ್ರಾ ಅಂತ ಇದ್ದಾರೆ, ಅವರು ನಮ್ಮ ಭಾರತದ RBIನ 26ನೇ ಗವರ್ನರ್ ಆಗಿದ್ದಾರೆ ಅಂತ ಹೇಳಿದೆ. ಸೊ ನ್ಯೂಸಲ್ಲಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಅದನ್ನು ನೋಡ್ಕೊಳ್ಳಿ. ಓಕೆ, ಈ ಕ್ವಶನ್ ರಿಪೀಟ್ ಆಗಲ್ಲ ಅಂತ ಇಲ್ಲ, ಇದನ್ನ ಇಲ್ಲೇ ಬಿಟ್ಟಾಕ್ಬಿಡ್ಬಿಡಿ. ಇದನ್ನು ಕೇಳಬಹುದು ನಿಮಗೆ. ಯಾಕಂದರೆ ರೀಸೆಂಟಾಗಿ ರೆಪೋ ದರವನ್ನು, ಈ ರೆಪೋ ರೇಟ್ ಏನಿದೆ ಅಲ್ವಾ, ಈ ರೆಪೋ ರೇಟನ್ನು 5.50ಗೆ ಇಳಿಕೆ ಮಾಡಿದ್ದಾರೆ. 6 ಇತ್ತು ಇಲ್ಲಿಯವರೆಗೂ, ಮೊನ್ನೆ ತಿಂಗಳವರೆಗೂ, ಮೀನ್ಸ್ ಈ ಮೇವರೆಗೂ 6 ಇತ್ತು. 6 ಇರೋದನ್ನು 5.50 ಮಾಡಿದ್ದಾರೆ. ಯಾರು? ಈ ಇದೆ ಸಂಜಯ್ ಮಲ್ಹೋತ್ರಾ ಅನ್ನೋರು, ಸರಿನಾ? ಸೊ 20 ರೂಪಾಯಿ ನೋಟಿನ ಮೇಲೆ ಇನ್ನು ಮುಂದೆ ಇವ್ರದೇ ಸೈನ್ ಬರ್ತದೆ. ಯಾರ್ದು? ಈ ಸಂಜಯ್ ಮಲ್ಹೋತ್ರಾ ಅನ್ನೋರ್ದು. ಸೊ ಅದಕ್ಕೆ ಕೇಳಬಹುದು ನಿಮಗೆ, ಯಾವ ಒಂದು ನೋಟಿನ ಮೇಲೆ ಇನ್ನು ಮುಂದೆ ಈ ನೂತನ ಗವರ್ನರ್ ಸಹಿ ಬರ್ಬೋದು ಅಂತ. 20 ರೂಪಾಯಿ ನೋಟಿನ ಮೇಲೆ ಸಹಿ ಬರ್ತದೆ ಇವ್ರದ್ದು, ಸರಿಯಾ? ಸೊ ಇದು ಮಾಹಿತಿನ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇಲ್ಲಾಂದರೆ ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ, ಇಂಪಾರ್ಟೆಂಟ್ ಇದಾವೆ ಎಲ್ಲವೂ ಕೂಡ. ಅದಾದ ನಂತರ ನೆಕ್ಸ್ಟ್ ಏನು ಅಂದರೆ ಇವರು ಯಾರ ಬದಲಾಗಿ ಬಂದರು ಅಂದರೆ ಶಕ್ತಿಕಾಂತ್ ದಾಸ್ ಅವರ ಬದಲಾಗಿ ಬರ್ತಾರೆ. ಶಕ್ತಿಕಾಂತ್ ದಾಸ್ ಯಾರು ಅಂದರೆ 25ನೇ ಗವರ್ನರ್ ಆಗಿದ್ದರು. ಯಾವುದ್ರದ್ದು? ನಮ್ಮ RBI ಇದು, ಸರಿನಾ? ಹಾಗೆ ಈ RBIದ ಮೊದಲ ಗವರ್ನರ್ ಯಾರು? ಓಸ್ಮಾರ್ನ್ ಸ್ಮಿತ್ ಅಂತ ಬರ್ತಾರೆ. ಹಾಗೆ ಎರಡನೇದವರು ಟೈಲರ್ ಅಂತ ಕಂಡು ಬರ್ತಾರೆ. ಮೂರನೇದವರು ಯಾರು ಬರ್ತಾರೆ? ಷಣ್ಮುಗಂ ಶೆಟ್ಟಿ ಅಂತ ಬರ್ತಾರೆ, ನಮ್ಮ ಭಾರತದ ಮೊದಲಿಗರು. ಹಾಗೆ ಈ RBIನ 3ನೇ ಗವರ್ನರ್ ಅವರು. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರಲ್ಲಿ ಭೂಕರ್ ಪ್ರಶಸ್ತಿಯನ್ನು ಯಾರು ನೀಡಿದರು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ನಿಮಗೆ ಹೇಳುವಾಗ, ಈ ಎಡಿಷನಲ್ ಇನ್ಫಾರ್ಮೇಷನ್ ಹೇಳುವಾಗ, ಪೂರಕ ಮಾಹಿತಿ ಹೇಳುವಾಗ ಹೇಳಿದಿನಲ್ವ, ಇದನ್ನು ಕೂಡ ಯಾರಿಗೆ ಕೊಟ್ಟಿದ್ದಾರೆ ಅಂತ. ಈ ಆರ್ಬಿಟಲ್ ಅನ್ನುವ ಒಂದು ಕಾದಂಬರಿಗೆ ಈ ಸಮಂತಾ ಹಾರ್ವೆ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದಿನಲ್ವಾ, ಮೊನ್ನೆ ಒಂದು ಕ್ಲಾಸಲ್ಲೇ ಹೇಳಿದ್ದೀನಿ ಇದನ್ನು. ಮೊನ್ನೆ ಒಂದು ಅನಾಲಿಸಿಸ್ ಮಾಡುವಾಗಲೇ ಇದನ್ನು ಕೂಡ ಹೇಳಿದ್ದೀನಿ ನಿಮಗೆ. ಯಾವುದು? ಈ 2024ರ ಭೂಕರ್ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೇಳೋದಾದರೆ ಈ ಸಮಂತಾ ಹಾರ್ವೆ ಅವರಿಗೆ ಕೊಟ್ಟಿದ್ದಾರೆ. ಯಾವ ದೇಶದವರು ಅಂತ ಅಂದರೆ ಇವರು ಬ್ರಿಟನ್ ದೇಶದವರು. ಇವರ ಒಂದು ಯಾವ ಒಂದು ಕಾದಂಬರಿ ಅಂತ ಅನ್ನೋದಾದರೆ ಆರ್ಬಿಟಲ್ ಎನ್ನುವ ಒಂದು ಕಾದಂಬರಿಗೆ ನೀಡಲಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮೇಘಾಲಯದ ಭಾಗವಲ್ಲ ಅಂತ ಕೇಳಿದ್ದಾರೆ. ಯಾವುದು ಅಂದರೆ ಯಾವುದೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ಗಾರೋ, ಖಾಸಿ, ಜೈಂತಿಯಾ ಮತ್ತು ಮಿಕಿರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಾರೋ, ಖಾಸಿ ಮತ್ತು ಜೈಂತಿಯಾ ಅನ್ನುವ ಬೆಟ್ಟಗಳೇನಿದೆ ಅಲ್ವಾ ಮೇಘಾಲಯದಲ್ಲಿ ಕಂಡುಬರ್ತವೆ. ಬಟ್ ಈ ಮಿಕಿರ್ ಅನ್ನೋ ಒಂದು ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಅದು ಯಾವ ಒಂದು ರಾಜ್ಯದಲ್ಲಿ ಅಂದರೆ ಈ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿದೆ. ಯಾವುದು? ಮಿಕಿರ್ ಅನ್ನುವುದು. ಈ ಅಸ್ಸಾಂನ ಮುಖ್ಯಮಂತ್ರಿ ಯಾರು? ಹೇಮಂತ್ ಬಿಸ್ವಾ ಶರ್ಮಾ. ಅಸ್ಸಾಂನ ರಾಜ್ಯಪಾಲರು ಯಾರು? ಲಕ್ಷ್ಮಣ್ ಆಚಾರ್ಯ ಅನ್ನೋರು. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೆಂಡಲೀವ್ ಅವರ ಆವರ್ತಕ ಕೋಷ್ಟಕದಲ್ಲಿ ಅಂಶಗಳನ್ನು ಯಾವ ಕ್ರಮದಲ್ಲಿ ಜೋಡಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವೊಂದು ಕ್ರಮದಲ್ಲಿ ಜೋಡಿಸಲಾಗಿದೆ ಅಂದರೆ ಸಾಪೇಕ್ಷ ಪರಮಾಣು ತೂಕದ ಏರಿಕೆಯ ಕ್ರಮದಲ್ಲಿ. ಮಾಸ್ ಏನಿದೆ ಅಲ್ವಾ, ಆ ಮಾಸಿನ ಒಂದು ಏರಿಕೆಯ ಕ್ರಮದಲ್ಲಿ ಜೋಡಿಸಲಾಗಿದೆ. ಯಾರ ಪ್ರಕಾರ? ಮೆಂಡಲೀವ್ ಅವರ ಆವರ್ತಕ ಕೋಷ್ಟಕದ ಪ್ರಕಾರ. ಹಾಗೆ ನೆಕ್ಸ್ಟ್ ಏನು ಅಂದರೆ ಈ ಮೆಂಡಲೀವ್ ಆವರ್ತಕ ಕೋಷ್ಟಕದಲ್ಲಿ ಮೂಲ ವಸ್ತುಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಯಾವ ದಿಕ್ಕಿನಲ್ಲಿ ಜೋಡಿಸಲಾಗಿದೆ ಅಂದರೆ, ಇವಾಗ ಮಾಸ್ ಪ್ರಕಾರ ಜೋಡಿಸಲಾಗಿದೆ ಅಂತ ಹೇಳಿದೆ. ಓಕೆ, ಅದು ಏನು ಹಿಂಗೆ ಜೋಡಿಸಿದಾರಾ, ಹಿಂಗೆ ಜೋಡಿಸಿದಾರಾ ಅಥವಾ ಹಿಂಗೆ ಕರ್ಣೀಯವಾಗಿ ಡಯಾಗ್ನಲಿ ಜೋಡಿಸಿದಾರಾ ಅಂತ ಕೇಳಿದ್ದಾರೆ. ಸೊ ಹೇಗೆ ಜೋಡಿಸಿದ್ದಾರೆ ಅಂತ ನೋಡೋದಾದರೆ ಲಂಬವಾಗಿ, ವರ್ಟಿಕಲಿ ಜೋಡಿಸಿದ್ದಾರೆ. ಯಾರು? ಈ ಮೆಂಡಲೀವ್ ಅವರು. ನೆನ್ಪಿಟ್ಕೊಳ್ಳಿ ಇದನ್ನು. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದೊಂದಿಗೆ ತನ್ನ ಗಡಿಯನ್ನು
ಭಾರತದೊಂದಿಗೆ ತನ್ನ ಗಡಿಯನ್ನು ನೀರಿನೊಂದಿಗೆ ಮಾತ್ರ ಹಂಚಿಕೊಳ್ಳುವ ದೇಶ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಸೊ ನಮ್ಮ ಭಾರತದ ದೇಶ ಏನಿದೆ ಅಲ್ವಾ, ನಮ್ಮ ಭಾರತ ದೇಶ, ಇಲ್ಲಿ ಒಂದು ನಮ್ಮ ಭಾರತ ದೇಶ ಇದೆ ಅಂದರೆ ನಮ್ಮ ಭಾರತ ದೇಶದ ಜೊತೆ ಟೋಟಲಿ 7 ದೇಶಗಳು ಭೂಗಡಿಯನ್ನು ಹಂಚ್ಕೊಳ್ತವೆ, ಹಾಗೆ 7 ದೇಶಗಳು ಜಲಗಡಿಯನ್ನು ಹಂಚ್ಕೊಳ್ತವೆ. ಅದರಲ್ಲಿ ಈ 3 ದೇಶಗಳು ಕಂಡುಬರ್ತವೆ. ಆ 3 ದೇಶಗಳು ಏನು ಅಂದರೆ ಜಸ್ಟ್ ಆ್ಯಂಡ್ ಜಸ್ಟ್ ಈ ನೀರಿನ ಗಡಿ, ಈ ಜಲಗಡಿಯನ್ನು ಮಾತ್ರ ಹಂಚ್ಕೊಳ್ತವೆ. ಯಾವುದ್ಯಾವುದು? ಒಂದು ಮಾಲ್ಡೀವ್ಸ್ ಕಂಡುಬರ್ತದೆ, ಇಲ್ಲಿ ಕಂಡುಬರ್ತದೆ ಮಾಲ್ಡೀವ್ಸು, ಹಾಗೆ ಇಲ್ಲಿ ಕಂಡುಬರ್ತಕ್ಕಂತಹ ಒಂದು ಶ್ರೀಲಂಕಾ, ಹಾಗೆ ಇಲ್ಲಿ ಕಂಡುಬರ್ತಕ್ಕಂತಹ ಒಂದು ಇಂಡೋನೇಷ್ಯಾ. ಈ 3 ದೇಶಗಳೇನಿದಾವಲ್ವಾ, ಈ 3 ದೇಶಗಳು ಜಸ್ಟ್ ನಮ್ಮ ಜೊತೆ ಗಡಿಯನ್ನು, ನೀರಿನ ಗಡಿಯನ್ನು ಮಾತ್ರ ಹಂಚ್ಕೊಳ್ತವೆ. ಈ ಪಾಕಿಸ್ತಾನ ಏನಿದೆ ಅಲ್ವಾ, ಪಾಕಿಸ್ತಾನ ನೀರಿನ ಗಡಿ, ಜಲಗಡಿ ಮತ್ತು ಈ ಭೂಗಡಿ ಎರಡನ್ನೂ ಹಂಚ್ಕೊಳ್ತದೆ. ಯಾವುದು? ಈ ಪಾಕಿಸ್ತಾನ. ಹಾಗೆ ಬಾಂಗ್ಲಾದೇಶವು ಕೂಡ ಸೇಮ್, ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಹಂಚ್ಕೊಳ್ತದೆ. ಹಾಗೆ ಇಲ್ಲಿ ಬರ್ತದೆ ಅಲ್ವಾ ಮಯನ್ಮಾರು ಕೂಡ ನಿಮಗೆ ಹಾಗೆ ಭೂಗಡಿ ಮತ್ತು ಜಲಗಡಿಯನ್ನು ಎರಡನ್ನೂ ಹಂಚ್ಕೊಳ್ತದೆ. ಯಾವುದು? ಮಯನ್ಮಾರ್ ಅನ್ನೋದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸರಿನಾ? ಅತಿ ಹೆಚ್ಚು ಭೂಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥ ಒಂದು ದೇಶ ಯಾವುದು ಅಂದರೆ ನಿಮಗೆ ಬಾಂಗ್ಲಾದೇಶದ ನಂತರ ನಿಮಗೆ ಚೀನಾ ಕಂಡುಬರುತ್ತೆ, ಚೀನಾ ನಂತರ ನಿಮಗೆ ಪಾಕಿಸ್ತಾನ ಕಂಡುಬರುತ್ತೆ, ಪಾಕಿಸ್ತಾನ ನಂತರ ನೇಪಾಳ ನಂತರ ಮಯನ್ಮಾರ್ ನಂತರ ನೆಕ್ಸ್ಟ್ ಯಾವುದು ಬರುತ್ತೆ? ನಿಮಗೆ ಭೂತಾನ್ ಕಂಡುಬರುತ್ತೆ, ಭೂತಾನ್ ನಂತರ ನಿಮಗೆ ಅತಿ ಕಡಿಮೆ ಹಂಚ್ಕೊಳ್ಳೋದು ಯಾವುದು ಅಂದರೆ ಈ ಅಫ್ಘಾನಿಸ್ತಾನ ದೇಶ. ಸರಿಯಾ? ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಇದು ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಯಾವುದು? BCP NMBA. ನಾನು ಹಾಗೆ ನೆನ್ಪಿಟ್ಕೊಂಡಿಲ್ಲ, ನಾನು ಜಸ್ಟ್ ನಿಮಗೆ ಮ್ಯಾಪ್ ನೋಡಿ ನಾನು ಹೇಳ್ತಾ ಇರೋದು. ಮೀನ್ಸ್ ಮ್ಯಾಪ್ ಅಂದರೆ ಮೈಂಡಲ್ಲಿರೋ ಮ್ಯಾಪು. ಸರಿನಾ? ಸೊ ಹೀಗೆ ನೆನ್ಪಿಟ್ಕೊಳ್ಳಿ. ಬಾಂಗ್ಲಾದೇಶ ಅತಿ ಹೆಚ್ಚಾಗಿದೆ, ಚೀನಾ, ನೆಕ್ಸ್ಟ್ ಪಾಕಿಸ್ತಾನ ನಂತರ ನೇಪಾಳ ನಂತರ ಮಯನ್ಮಾರ್ ಆದ ನಂತರ ನಿಮಗೆ ಕಂಡುಬರ್ತಕ್ಕಂಥದ್ದು ಯಾವುದು ಅಂದರೆ ಈ ಅಫ್ಘಾನಿಸ್ತಾನ, ಭೂತಾನ ನಂತರ ಅಫ್ಘಾನಿಸ್ತಾನ. ಸರಿಯಾ? ಸೊ ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಥಾನಗಳ ಸಂಖ್ಯೆ, ಮೀನ್ಸ್ 2024ರ ವಿಧಾನಸಭಾ ಚುನಾವಣೆ ಐತಲ್ವಾ, ಅಲ್ಲಿ ಅತಿ ಹೆಚ್ಚು ಯಾವ ಒಂದು ರಾಜ್ಯದಲ್ಲಿ BJP ಅತಿ ಹೆಚ್ಚು ಗೆದ್ದಿದೆ ಅಂತ ಕೇಳಿದ್ದಾರೆ. BJP ಅತಿ ಹೆಚ್ಚು ಸ್ಥಾನಗಳ ಸಂಖ್ಯೆ ಎಲ್ಲಿ, ಯಾವುದರಲ್ಲಿ ಗೆದ್ದಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ದೆಹಲಿ, ಜಮ್ಮು ಕಾಶ್ಮೀರ, ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ಕೊಟ್ಟಿದ್ದಾನೆ ಅಂತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ BJP ಎಷ್ಟು ಗೆದ್ದಿದೆ ಅಂದರೆ 29 ಗೆದ್ದಿದೆ. ಸರಿ, ಸ್ವಲ್ಪ ಇದು ಕನ್ಫ್ಯೂಷನ್ ಆಗಿದೆ, ಸ್ವಲ್ಪ ಇದು ಮಿಸ್ ಆಗಿದೆ. ಇದನ್ನು ನಾನು ನಿಮಗೆ ಮತ್ತೊಂದು ಸರಿ ಅಪ್ಡೇಟ್ ಮಾಡಿರ್ತೀನಿ. ಓಕೆ, ಇಲ್ಲಿ ಏನು ಅಂತಂದರೆ ಈ 70 ಸ್ಥಾನಗಳಲ್ಲಿ 48 ಸ್ಥಾನಗಳನ್ನು ಗೆದ್ದಿರೋದು ಯಾವುದು ಅಂದರೆ ಈ ಜಮ್ಮು ಕಾಶ್ಮೀರದಲ್ಲಿ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಜಮ್ಮು ಕಾಶ್ಮೀರ, ಇದು ದೆಹಲಿ ಆಗುತ್ತೆ. ಸರಿನಾ? ದೆಹಲಿಯಲ್ಲಿ ಗೆದ್ದಿರೋದೆ, ಫಸ್ಟ್ನಲ್ಲೇ ಹೇಳಿದೆ ಅಲ್ವಾ ನಿಮಗೆ. ಸೊ ಎಷ್ಟು? 70 ಸ್ಥಾನಗಳಲ್ಲಿ 48 ಸ್ಥಾನಗಳನ್ನ ಗೆದ್ದು 27 ವರ್ಷಗಳ ನಂತರ ಅಧಿಕಾರವನ್ನು ಹಿಡಿತಾರೆ. ಎಲ್ಲಿ? ದೆಹಲಿಯಲ್ಲಿ. ಯಾರು? ಈ ರೇಖಾ ಗುಪ್ತಾ ಅನ್ನೋರು. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸುದರ್ಶನ ಸರೋವರವನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಸುದರ್ಶನ ಸರೋವರವನ್ನು ನಿರ್ಮಿಸಿದವರು ಯಾರು ಅಂದರೆ ಈ ಚಂದ್ರಗುಪ್ತ ಮೌರ್ಯರ ಒಬ್ಬ ರಾಜ್ಯಪಾಲನಾಗಿರ್ತಕ್ಕಂತಹ ಪುಷ್ಯಗುಪ್ತ ವೈಶ್ಯ ಅನ್ನೋರು ನಿರ್ಮಾಣ ಮಾಡ್ತಾರೆ. ಯಾವುದನ್ನು? ಈ ಸುದರ್ಶನ ಕೆರೆಯನ್ನು. ಈ ಸುದರ್ಶನ ಕೆರೆಯನ್ನು ನೆಕ್ಸ್ಟ್ ರಿಪೇರಿ ಮಾಡಿದವರು ಯಾರು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗತ್ತೆ ರುದ್ರದಾಮನ್ ಅಂತ ಕಂಡುಬರ್ತಾರೆ. ಆ ರುದ್ರದಾಮನ್ ಅನ್ನೋರು ಏನು ಮಾಡ್ತಾರೆ? ಈ ಸೌರಾಷ್ಟ್ರದಲ್ಲಿ ಈ ಒಂದು ಸುದರ್ಶನ ಕೆರೆಯನ್ನು ನಿರ್ಮಾಣ ಅಲ್ಲ, ಅದನ್ನು ರಿಪೇರಿ ಮಾಡಿಸ್ತಾರೆ. ಸರಿನಾ? ಸೊ ಇದನ್ನು ನಿರ್ಮಾಣ ಮಾಡಿದವರು ಯಾರು ಅಂದರೆ ಪುಷ್ಯಗುಪ್ತ ವೈಶ್ಯ ಅನ್ನೋರು. ಅದನ್ನು ರಿಪೇರಿ ಮಾಡಿದವರು ಯಾರು ಅಂದರೆ ರುದ್ರದಾಮನ್ ಅಂತ ಕಂಡುಬರ್ತಾರೆ. ಸರಿನಾ? ಸೊ ಇದು ಯಾವ ಒಂದು ಶಾಸನದಲ್ಲಿ ಹೇಳಿದೆ? ಗಿರ್ನಾರ್ ಶಾಸನದಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖವಾಗಿದೆ. ಹಾಗೆ ಭಾರತದ ಮೊದಲ ಸಂಸ್ಕೃತ ಶಾಸನ ಯಾವುದು? ಇದೇ ಗಿರ್ನಾರ್ ಶಾಸನ ಅಥವಾ ರುದ್ರದಾಮನ್ನ ಶಾಸನ ಅಂತ ನಾವು ಕರಿತೀವಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1985ರ ಪೌರತ್ವ ಕಾಯ್ದೆಯು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಕಾಯ್ದೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. 1985ರ ಪೌರತ್ವ ಕಾಯ್ದೆ. ಇದು ಕ್ವಶನ್ ನಿಮಗೆ ಟಫ್ ಅನಿಸ್ಬೋದು, ಬಟ್ ಇದು ಕ್ವಶನ್ ಟಫ್ ಅಲ್ಲ ಅಂತ ನಾನು ಹೇಗೆ ಹೇಳ್ತೀನಿ. ಯಾಕೆಂದರೆ ಈ ಕ್ವಶನು RPF ಕಾನ್ಸ್ಟೇಬಲ್ಗೂ ಕೂಡ ರಿಪೀಟ್ ಆಗಿದೆ, SSC GDನಲ್ಲೂ ಕೂಡ ರಿಪೀಟ್ ಆಗಿದೆ ಈ ಕ್ವಶನ್. ಸೊ ಅದಕ್ಕೆ ಇದು ಏನಾಗುತ್ತೆ ಅಂದರೆ ಈಸಿ ಕ್ವಶನ್ ಅಂತ ನಾವು ಹೇಳ್ಬೋದು. 1985ರ ಪೌರತ್ವ ಕಾಯ್ದೆ ಯಾವೊಂದು ರಾಜ್ಯಕ್ಕೆ ಅಂದರೆ ಈ ಅಸ್ಸಾಂ ರಾಜ್ಯಕ್ಕೆ ಸಂಬಂಧ ಹೊಂದಿದೆ. ಸರಿನಾ? ಸೊ ಅಸ್ಸಾಂ ರಾಜ್ಯಕ್ಕೆ ಸಂಬಂಧ ಹೊಂದಿರತಕ್ಕಂಥ ಒಂದು ಕಾಯ್ದೆ ಯಾವುದು ಅಂದರೆ ಈ 1985ರ ಕಾಯ್ದೆ. ಹಾಗೆ ಇದು ಅಸ್ಸಾಂನಲ್ಲಿ ಬಾಂಗ್ಲಾದೇಶದಿಂದ ಬಂದ ಕೆಲವು ವಲಸಿಗರಿಗೆ ಪೌರತ್ವವನ್ನು ನೀಡುತ್ತದೆ. ಯಾವ ದೇಶದಿಂದ ಅಂದರೆ ಈ ಬಾಂಗ್ಲಾದೇಶದಿಂದ ಬಂದಿರತಕ್ಕಂತಹ ವಲಸಿಗರಿಗೆ. ಹಾಗೆ ಈ ಪೌರತ್ವ ಕಾಯ್ದೆ ಯಾವೊಂದು ವರ್ಷ ಬಂತು? 1955ರಲ್ಲಿ ಬಂತು. ಇದನ್ನು ತಿದ್ದುಪಡಿ ಮಾಡಿದ್ದಾರೆ. ಇಲ್ಲಿವರೆಗೂ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಅಂದರೆ 6 ಬಾರಿ ತಿದ್ದುಪಡಿ ಮಾಡಿದ್ದಾರೆ. ಲಾಸ್ಟ್ ತಿದ್ದುಪಡಿ ಯಾವುದು ಅಂದರೆ 2019ರಲ್ಲಿ. ಮೊದಲ ತಿದ್ದುಪಡಿ ಯಾವಾಗ ಅಂದರೆ 86ರಲ್ಲಿ, ಎರಡನೇದು 92ರಲ್ಲಿ, ಮೂರನೇದು 2003, ನಾಲ್ಕನೇದು 2005, ಐದನೇದು 2015ರಲ್ಲಿ ತಿದ್ದುಪಡಿಯಾಗಿದ್ದಾವೆ. ಲಾಸ್ಟ್ ಕೊನೆಯದು 6ನೇ ತಿದ್ದುಪಡಿ ಯಾವಾಗ ಅಂದರೆ 2019ರಲ್ಲಿ. ನೀವು ನೋಡಿರ್ಬೋದು, ಅವಾಗೆಲ್ಲ ಭಾಳ ಸ್ಟ್ರೈಕ್ ಆಯಿತು. ಆ ಒಂದು ತಿದ್ದುಪಡಿಯಲ್ಲಿ 2019ರ ತಿದ್ದುಪಡಿಯಲ್ಲಿ ಏನು ಹೇಳಲಾಗ್ತದೆ ಅದು ಇಂಪಾರ್ಟೆಂಟ್ ಆಗ್ತದೆ. ಇದರ ಅಡಿಯಲ್ಲಿ ಡಿಸೆಂಬರ್ 31, 2014ರಂದು ಅಥವಾ ಅದಕ್ಕೂ ಮೊದಲು ಭಾರತಕ್ಕೆ ಪ್ರವೇಶಿಸಿದ ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳಿಗೆ ಸೇರಿದ ಕೆಲವು ಅಕ್ರಮ ವಲಸಿಗರಿಗೆ ಪೌರತ್ವವನ್ನು ನೀಡಲಾಯಿತು. ಇದರಲ್ಲಿ ಯಾವ ಒಂದು
ವರ್ಗದವರಿಗೆ ಪೌರತ್ವ ನೀಡಲಾಗಿಲ್ಲ ಅಂತ ಕೇಳಿ ನಿಮಗೆ ಏನಾದರೂ ಅಲ್ಲಿ ಮುಸ್ಲಿಂ ಕೊಟ್ಟನಾ, ಓಕೆ ತೆಗೆದು ಹಾಕಿಬಿಡ್ಬೇಕಲ್ಲಿಂದ ಅಷ್ಟೇ. ಮುಸ್ಲಿಮರಿಗೆ ಪೌರತ್ವ ಕೊಟ್ಟಿಲ್ಲ. ಯಾವ ದೇಶದಿಂದ ಅಂದರೆ ಈ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಮುಸಲ್ಮಾನರಿಗೆ ಪೌರತ್ವವನ್ನು ನೀಡಲಾಗಿಲ್ಲ. ಅದನ್ನು ಹೊರತಾಗಿ ಅಲ್ಲಿ ಯಾರು ಮೈನಾರಿಟಿ ಇದ್ದಾರಲ್ವಾ, ಇವಾಗ ನಮ್ಮ ದೇಶದಲ್ಲಿ ಮೈನಾರಿಟಿ ಯಾರಿದ್ದಾರೆ, ಹಿಂದೂ ಬಿಟ್ಟು ಉಳಿದವರೆಲ್ಲರೂ ಕೂಡ ಮೈನಾರಿಟಿಯಲ್ಲಿ ಬರ್ತಾರೆ. ಬಟ್ ಅಲ್ಲಿ ಮುಸ್ಲಿಂ ಬಿಟ್ಟು ಉಳಿದವರೆಲ್ಲರೂ ಕೂಡ ಮೈನಾರಿಟಿಯಲ್ಲಿ ಬರ್ತಾರೆ. ಸೊ ಅದಕ್ಕೆ ಮುಸ್ಲಿಂ ಬಿಟ್ಟು ಯಾರು ಮೈನಾರಿಟಿ ಇದ್ದಾರಲ್ವಾ, ಅಲ್ಲಿ ಏನೋ ಅವರು ಶೋಷಣೆಗೊಳಗಾಗ್ತಿದಾರಲ್ವಾ, ಅವರನ್ನ ನಮ್ಮ ದೇಶದಲ್ಲಿ ಬಂದಿರತಕ್ಕಂಥ ಅಕ್ರಮ ವಲಸಿಗರಿಗೆ ಪೌರತ್ವವನ್ನು ನೀಡಲಾಗ್ತದೆ. ರೀಸೆಂಟಾಗಿ ಕೂಡ ನೀಡಲಾಯಿತು 2024ರಲ್ಲಿ. ಅವರು ಯಾವಾಗ ಬಂದಿರಬೇಕಂದ್ರೆ 2014 ಡಿಸೆಂಬರ್ 31 ಮುಂಚೆನೇ ಬಂದು ನೆಲೆಸಿರ್ಬೇಕು ನಮ್ಮ ಭಾರತದಲ್ಲಿ. ಬಿಟ್ಟು ಇದು ಕಾಯ್ದೆ ಮಾಡಿದ ನಂತರ ಆಯ್ತು ನಾ 2020 ಬಂದು ನೆಲೆಸ್ತೀನಿ, ನನಗೆ ಇದ್ರ ಪೌರತ್ವ ಕೊಡು, ಕಪ್ಪಾಳಿ ಹೊಡೆದು ಹೊಳ್ಳಿ ಹಾಕ್ತಾರೆ. ಸರಿನಾ, ಅವ್ರು ಯಾವ್ದು ಬೇಕಾದ ಧರ್ಮದವರಾಗಿರಲಿ, ಯಾವ್ದು ಬೇಕಾದ ದೇಶದವರಾಗಿರಲಿ. ಬಟ್ ದೇಶಗಳು ಎಷ್ಟು ಅಂದರೆ ನಿಮಗೆ 3 ದೇಶಗಳು, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತು ಈ ಪಾಕಿಸ್ತಾನ. ಹಾಗೆ ಇಲ್ಲಿ ಧರ್ಮಗಳು ಯಾವುದ್ಯಾವುದು ಅಂದರೆ ಹಿಂದೂ, ಸಿಖ್, ಬುದ್ಧ, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯನ್. ಟೋಟಲಿ 3 ದೇಶಗಳು 6 ಧರ್ಮಗಳ ಒಂದು ವ್ಯಕ್ತಿಗಳಿಗೆ ಇಲ್ಲಿ ಅವಕಾಶ ನೀಡಲಾಗಿದೆ, ಪೌರತ್ವದ ಅವಕಾಶ. ಇದು ಗೊತ್ತಿರಲಿ ನಿಮಗೆ. ಎಷ್ಟು ದೇಶಗಳು ಅಂತ ಕೇಳಿದ್ರೆ 3 ದೇಶಗಳು, ಎಷ್ಟು ಧರ್ಮಗಳು ಅಂತ ಕೇಳಿದ್ರೆ 6 ಧರ್ಮಗಳು. ಎಕ್ಸಾಕ್ಟ್ ನಂಬರ್ ನೆನ್ಪಿಟ್ಕೊಂಡಾಗಲಿ ನಿಮಗೆ ಅಲ್ಲಿ ಸ್ವಲ್ಪ ಎಲಿಮಿನೇಷನ್ ಮಾಡೋಕ್ಕೆ ಸ್ವಲ್ಪ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಹಾಗೆ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಯಾವುದು ಅಂದರೆ, ಈ ಕೆಳಗಿನವರಲ್ಲಿ ಚಾಲುಕ್ಯ ರಾಜವಂಶದ ಸ್ಥಾಪಕರು ಯಾರು ಅಂತ ಕೊಟ್ಟಿದ್ದಾರೆ. ಸೊ ಯಾರು ಅಂತ ನೋಡೋದಾದರೆ 1ನೇ ಪುಲಿಕೇಶಿ. ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನ ಪ್ರಕಾರ ಉತ್ತರ ಯಾವುದು ಅಂದರೆ 1ನೇ ಪುಲಿಕೇಶಿ. ಬಟ್ ನಿಜವಾಗಿಯೂ ಕೂಡ ಈ ಚಾಲುಕ್ಯ ರಾಜವಂಶನ ಸ್ಥಾಪನೆ ಮಾಡಿದವರು ಯಾರು ಅಂದರೆ ಜಯಸಿಂಹ ಅಂತ ಕಂಡುಬರ್ತಾರೆ. ಯಾರು? ಜಯಸಿಂಹ, ವಿಷ್ಣುವರ್ಧನ್ ಫಿಲ್ಮ್. ಈ ಜಯಸಿಂಹನವ್ರು ಏನಿದಾರಲ್ವಾ, ಈ ಚಾಲುಕ್ಯ ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅದು ಬೇಕಲ್ಲ ಸರ್. ಬಾದಾಮಿಯ ಚಾಲುಕ್ಯರು ಬಾದಾಮಿಯಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಅಲ್ಲ ಸರ್, ಬಾದಾಮಿಯಲ್ಲಿ ಸ್ಥಾಪನೆ ಮಾಡಿದರೆ ನಾನು ಯಾಕೆ ಕೇಳ್ತಿದ್ದೆ ಅಲ್ವಾ. ಸೊ ಐಹೊಳೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಐಹೊಳೆಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಈ ಜಯಸಿಂಹನವರು ಈ ಚಾಲುಕ್ಯ ರಾಜಮನೆತನವನ್ನು ಐಹೊಳೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅದನ್ನು ಐಹೊಳೆಯಿಂದ ಮುಂದೆ ಈ ಬಾದಾಮಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿಕೊಂಡು ಅಲ್ಲಿ ಒಂದು ನಿಜವಾದ ಸ್ಥಾಪಕ ಅಂತ ಹೆಸರು ಪಡ್ಕೊಂಡು ಆಳ್ವಿಕೆ ಮಾಡಿದವರು ಯಾರು ಅಂದರೆ 1ನೇ ಪುಲಿಕೇಶಿ. ಯಾರ ಅಜ್ಜ? ಈ ಇಮ್ಮಡಿ ಪುಲಿಕೇಶಿಯ ಅಜ್ಜ. ಇಮ್ಮಡಿ ಪುಲಿಕೇಶಿಯ ತಂದೆ ಹೆಸರೇನು? 1ನೇ ಕೀರ್ತಿವರ್ಮ. ಕೀರ್ತಿವರ್ಮನ ತಂದೆಯ ಹೆಸರೇನು? ಇದೇ 1ನೇ ಪುಲಿಕೇಶಿ. ಸರಿನಾ. ಈ ಪುಲಿಕೇಶಿಗೆ 2 ಮಕ್ಕಳು ಇರ್ತಾರೆ. 2 ಮಕ್ಕಳು ಯಾರು ಅಂದರೆ, ಈ 1ನೇ ಪುಲಿಕೇಶಿಗೆ 2 ಮಕ್ಕಳು ಇರ್ತಾರೆ. ಒಂದು 1ನೇ ಕೀರ್ತಿವರ್ಮ, ಇನ್ನೊಬ್ಬ ಮಂಗಳೇಶ ಅನ್ನೋನು. ಈ 1ನೇ ಕೀರ್ತಿವರ್ಮನಿಗೆ ಒಬ್ಬ ಮಗ ಇರ್ತಾನೆ, ಅವನೇ ಇಮ್ಮಡಿ ಪುಲಕೇಶ. ಸರಿನಾ, ಇಮ್ಮಡಿ ಪುಲಿಕೇಶ ಅಂತ ಇರ್ತಾನೆ. ಹಾಗೆ ಇನ್ನೊಬ್ಬ ಕುಬ್ಜ ವಿಷ್ಣುವರ್ಧನ ಅಂತ ಇರ್ತಾನೆ. ಸರಿನಾ. ಹಾಗೆ ಇನ್ನೊಬ್ಬ ತಮ್ಮ ಕೂಡ ಇರ್ತಾನೆ. ಯಾರಿಗೆ? ಈ ಇಮ್ಮಡಿ ಪುಲಿಕೇಶಿಗೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಒಬ್ಬರಿಗೆ ಇಲ್ಲಿ ಗುಜರಾತಕ್ಕೆ, ಇನ್ನೊಬ್ಬರಿಗೆ ಇಲ್ಲಿ ಒಡಿಶಾದಲ್ಲೂ ಕೂಡ ರಾಜ್ಯಪಾಲರನ್ನಾಗಿ ನೇಮಕ ಕೂಡ ಮಾಡ್ತಾನೆ. ಯಾರು? ಈ ಇಮ್ಮಡಿ ಪುಲಿಕೇಶಿ ಅನ್ನೋರು. ಸರಿನಾ. ಸೊ ನಮ್ಮ ಕನ್ನಡದ ಹೆಮ್ಮೆಯ ಕುಲತಿಲಕ ಯಾರು ಅಂದರೆ ಇಮ್ಮಡಿ ಪುಲಿಕೇಶಿ. ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ಈ ರಾಷ್ಟ್ರಕೂಟ ಮನೆತನವನ್ನು ಸ್ಥಾಪನೆ ಮಾಡಿದವರು ಯಾರು? ದಂತಿದುರ್ಗ ಅಂತ ಬರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಸಾಕಷ್ಟು ಕೇಳಿರೋದು ಯಾವುದು ಅಂದರೆ ಈ ದಂತಿದುರ್ಗ ಅವ್ರ ಬಗ್ಗೆ. ಇವ್ರು ನೆನ್ಪಿಟ್ಕೊಳ್ಳಿ. ಹಾಗೆ ಈ ಕದಂಬ ಮನೆತನವನ್ನು ಸ್ಥಾಪನೆ ಮಾಡಿದವರು ಯಾರು ಹೇಳ್ಬೋದಾ? ಹೇಳಿ. ವರ್ಮ ಹೋಗಿ ಶರ್ಮಾನಾದ. ಯಾರು ಆ ವ್ಯಕ್ತಿ? ಸೊ ಆ ವ್ಯಕ್ತಿಯ ಬಗ್ಗೆ ಹೆಸರನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ಕ್ಲಾಸ್ ಕೇಳೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ಕ್ಲಾಸ್ ಕೇಳಿ, ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ವಾ, ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.